ಶ್ರೀ ಗುರುಭ್ಯೋ ನಮಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಮಯಾ ಯೋಗಂ ಜನ್ಮದಾಶ್ರಯಃ ಅಸಂಶಯಂ ಬ್ರಹ್ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಒಂದು ನಿಮಿಷ ಶ್ರೀಕಾಂತ್ ಅವರು ಅಲ್ಲಿ ಇನ್ನೊಮ್ಮೆ ಹೇಳಿ ಈ ಶ್ಲೋಕ. ಮನಃ ಪಾರ್ಥ ಯೋಗಂ ಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಜ್ಞಾನಂ ತೇಹಂ ಸವಿಜ್ಞಾನಂ ಜ್ಞಾತವ್ಯಮವಶಿಷ್ಯತೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇದೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಪ್ರಕೃತಿಂ ವಿದ್ಧಿ ಮೇ ಪರಾಂ ಭೂತಾಂ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್. ಬರಲಿ ಅಂತ ಕಾಯ್ತಾ ಇದ್ದೆ. ಹೌದೇ, ಅವ್ರ ಪಾಠ ಶುರುವಾಗ್ಲಿ ಕೇಳಿಸ್ಕೊಂಡ್ರೆ ಇಲ್ಲಿ ಬಂದ್ಬಿಡ್ತಾರೆ ಅವರು. ಅಟ್ ಹತ್ರದಲ್ಲಿದ್ದಾರೆ. ಏತದ್ಯೋನೀನಿ ಭೂತಾನಿ ಸರ್ವಾನೀತ್ಯುಪಧಾರಯ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಏತದ್ಯೋನೀನಿ ಭೂತಾನಿ ಸರ್ವಾನೀತ್ಯುಪಧಾರಯ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಏತತ್ ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಃ ತಥಾ. ಬರ್ತಾರೆ. ಸರಿ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ಅಪರಾ ಇಯಂ ಇತಃ ತು ಅನ್ಯಾಂ ಪ್ರಕೃತಿಂ ಬುದ್ಧಿ ಮೇ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್ ಅಂತ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಕೊಡುವಾಗ ಜ್ಞಾನ ಅಂದರೇನು, ವಿಜ್ಞಾನ ಅಂದರೇನು ಅಂತ ಈ ಅಧ್ಯಾಯದ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಅದನ್ನ ಹೇಳುವಾಗ ಎರಡು ವಿಧವಾದ ಪ್ರಕೃತಿಗಳಿದ್ದಾವೆ, ಜಡ ಪ್ರಕೃತಿ ಮತ್ತೊಂದು ಚಿತ್ ಪ್ರಕೃತಿ. ಚಿತ್ ಪ್ರಕೃತಿ ಅದು ಶ್ರೀದೇವಿಯಿಂದ ಅಂದ್ರೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾದ ಪ್ರಕೃತಿ. ಇನ್ನೊಂದು ಜಡ ಪ್ರಕೃತಿ. ಚಿತ್ ಪ್ರಕೃತಿಯನ್ನ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತಲೇ ಕರೀತಾರೆ.
ಹಾಗೆ ಆ ಎರಡೂ ಕೂಡ ಮೇ ಅಂತ ಹೇಳುವುದರ ಮೂಲಕ ಕೃಷ್ಣ ಪರಮಾತ್ಮ ಜಡ ಪ್ರಕೃತಿ ಮಾತ್ರ ಅಲ್ಲ, ಜಡ ಪ್ರಕೃತಿಯ ಜೊತೆಗೆ ಚಿತ್ ಪ್ರಕೃತಿಯು ನನ್ನ ಅಧೀನವಾಗಿದೆ ಅಂತ ತಿಳಿಸಿ. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಕೇವಲ ಪ್ರಕೃತಿ ಶಬ್ದದಿಂದ ಜಡ ಪ್ರಕೃತಿಯನ್ನು ಮಾತ್ರ ಇಟ್ಕೊಳ್ಳೋದಲ್ಲ, ಉಪಲಕ್ಷಣತೆಯ ಜೀವ ಸಮುದಾಯವನ್ನು ಇಟ್ಕೊಳ್ಬೇಕು. ಹೌದಾ? ಜ್ಞಾಪಕ ಇದೆಯಾ? ಅದರಂತೆ ಚಿತ್ ಪ್ರಕೃತಿ ಶಬ್ದದಿಂದ ಕೇವಲ ಶ್ರೀತತ್ವದ ಮೂಲಕ ಲಕ್ಷ್ಮೀದೇವಿಯನ್ನು ಮಾತ್ರ ಇಟ್ಕೊಳ್ಳೋದಲ್ಲ, ಅದರ ಜೊತೆಗೆ ಇನ್ಯಾರನ್ನು ಇಟ್ಕೊಳ್ಬೇಕು? ಮುಕ್ತರನ್ನು ಸೇರಿಸ್ಕೊಳ್ಬೇಕು. ಹೌದಾ? ಎರಡು ಅಂಶವನ್ನ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ಕಂಡಿದ್ದೇವೆ. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತಿನ ಶ್ಲೋಕಕ್ಕೆ ಇದು ಬಹಳ ಮುಖ್ಯ. ಕೇಳಿದ್ದು ಮರೆತು ಹೋಗಿರಬಹುದು, ಹಾಗಾಗಿ ಇನ್ನೊಮ್ಮೆ ಜ್ಞಾಪಿಸೋಣ ಅಂತ. ಇರಬಹುದು ಅಲ್ಲ, ಹೌದು ಅಂತಾರೆ. ಆಯ್ತಾ? ಹಾಗಾಗಿ ಯಯಾ ಇದಂ ಜಗತ್ ಧಾರ್ಯತೆ, ಯಾರಿಂದ ಈ ಜಗತ್ತು ಧರಿಸಲ್ಪಡುತ್ತದೆಯೋ ಶ್ರೀದೇವಿ ಲಕ್ಷ್ಮೀದೇವಿ, ಅವಳು ಕೂಡ ನನ್ನ ಅಧೀನಳಾಗಿದ್ದಾಳೆ ಅಂತ. ಇದಿಷ್ಟು ಹಿಂದಿನ ಶ್ಲೋಕದಲ್ಲಿ ನಾವು ಕಂಡದ್ದು. ಇದಕ್ಕೆ ಪೂರಕವಾಗಿ ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ಕೆಲವೊಂದು ಶ್ಲೋಕಗಳನ್ನ ತುಂಬಾ ಚೆನ್ನಾಗಿದೆ, ತಿಳ್ಕೊಳ್ಳಿಕ್ಕೆ ಯೋಗ್ಯವಾದದ್ದಾದ್ರಿಂದ ಅದನ್ನು ಸ್ವಲ್ಪ ಹೇಳುತ್ತೇನಂತೆ. ಇಷ್ಟು ಹೇಳಿದ್ದನ್ನ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಉದಾಹರಣೆ ಕೊಟ್ಟದ್ದು, ಪ್ರಕೃತಿ ದ್ವೇತು ದೇವಸ್ಯ ಜಡಾಚೈವ ಅಜಡಾ ತಥಾ. ಅರ್ಥ ಆಗುತ್ತೆ ಅಲ್ಲ? ಈ ದ್ವೇ ಪ್ರಕೃತಿ, ಪ್ರಕೃತಿ ಪ್ರಕೃತಿ ಪ್ರಕೃತಯ, ದ್ವೇ ಪ್ರಕೃತಿ ದ್ವಿವಚನ ಹಾಕಿದರು. ಎರಡು ವಿಧವಾದ ಪ್ರಕೃತಿ ಇದೆ, ಒಂದು ಜಡ ಪ್ರಕೃತಿ ಮತ್ತೊಂದು ಅಜಡ ಪ್ರಕೃತಿ ಅಂತ. ಅವ್ಯಕ್ತಾಖ್ಯ ಜಡ, ಜಡ ಪ್ರಕೃತಿಗೆ ಅವ್ಯಕ್ತ ಅಂತ ಹೆಸರು. ಅವ್ಯಕ್ತ ಎಂಬ ಹೆಸರಿನ ಜಡ ಪ್ರಕೃತಿ, ಆಯ್ತಾ, ಸಾಚ ಸೃಷ್ಟ್ಯ ಅಷ್ಟಧಾ ಪುನಃ ಭಿದ. ಅದನ್ನೇ ಹಿಂದಿನ ಶ್ಲೋಕದಲ್ಲಿ ನಾವು 4ನೇ ಶ್ಲೋಕದಲ್ಲಿ ನೋಡಿದ್ದು ಅಲ್ವಾ? ಪ್ರಕೃತಿ ಅಷ್ಟಧಾ, 8 ವಿಧವಾಗಿದೆ ಆ ಪ್ರಕೃತಿ, ಜಡ ಪ್ರಕೃತಿ. ಅದು ಯಾವುದು? ಮಹಾನ್ ಬುದ್ಧಿ ಮನಶ್ಚೈವ ಪಂಚಭೂತಾನಿ ಚೇತಿಹ ಅವರಾಸ ಜಡ ಶ್ರೀಶ್ಚ ಪರೇಯಂ ಧಾರ್ಯತೆ ತಯ. ನೋಡಿ, ಇದಕ್ಕೆ ಪೂರಕವಾಗಿ ಹೇಗೆ ಶ್ರೀಮದ್ ಆಚಾರ್ಯ ಎಲ್ಲೆಲ್ಲಿಂದಲೋ ತೆಗೆದು ಅದಕ್ಕೆ ತಮ್ಮ ಕೊಟೇಶನ್ ಕೊಡ್ತಾರೆ ಅಲ್ಲ. ಗೀತೆಯಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು. ಮಹಾನ್ ಅಂದ್ರೆ ಮಹತ್ತತ್ವ, ಬುದ್ಧಿತತ್ವ, ಮನಸ್ತತ್ವ, ಪಂಚಭೂತಾನಿ, ಇದಿಷ್ಟು ಕೂಡ ಅವರ, ಯಾವುದಕ್ಕಿಂತ? ಶ್ರೀದೇವಿಗಿಂತ ಲಕ್ಷ್ಮಿಗಿಂತ ಈ ಅಷ್ಟಧ 8 ವಿಧವಾದ ಪ್ರಕೃತಿ ಇದೆಯಲ್ಲ, ಇದು ಅವರ, ಅದಕ್ಕಿಂತ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು. ಸಾ ಜಡ ಶ್ರೀಶ್ಚ ಪರ. ಆಯ್ತಾ? ಇದು ಜಡ ಪ್ರಕೃತಿ, ಆ ಪರ, ಇದಕ್ಕಿಂತ ಶ್ರೀ ಅಂದ್ರೆ ಲಕ್ಷ್ಮೀ ತತ್ವ ಅದು ಶ್ರೇಷ್ಠವಾಗಿದೆ. ಅದು ಎಂಥ ತತ್ವ? ಅದು ಯಯ ಧಾರ್ಯತೆ, ಯಾರಿಂದ ಈ ಜಗತ್ತು ಧರಿಸಲ್ಪಡುತ್ತದೆಯೋ ಅಂಥ ಶ್ರೀತತ್ವ ಈ ಜಡವಾದ ಪ್ರಕೃತಿಗಿಂತ ಅದು ಶ್ರೇಷ್ಠವಾದದ್ದು. ಆ ಚಿತ್ ಪ್ರಕೃತಿ ಎಂಥದ್ದದು? ಆ ಪ್ರಕೃತಿ ಶ್ರೀತತ್ವ ಅಂದ್ರೆ ಚಿದ್ರೂಪ ಅಂತ ಹೇಳಿದ್ರು. ಚಿದ್ರೂಪವಾಗಿರ್ತಕ್ಕಂಥದ್ದು, ಅದಕ್ಕೆ ಚಿತ್ ಪ್ರಕೃತಿ ಅಂತ ಕರೆಯೋದು ನಾವು. ಆಯ್ತಾ? ಅದನ್ನ ಚಿತ್ರೂಪ ಸಾತು ಅನಂತಾಚ ಅನಾದಿ ನಿಧನಾಪರ ಯತ್ ಸಮಂತು ಪ್ರಿಯಂ ಕಿಂಚಿತ್ ನಾಸ್ತಿ ವಿಷ್ಣೋರ್ ಮಹಾತ್ಮನಃ. ಆಯ್ತಾ? ಇಂಥ ಚಿತ್ ಪ್ರಕೃತಿಯು, ಇಂಥ ಚಿತ್ ಪ್ರಕೃತಿಗಿಂತ ವರ ಶ್ರೇಷ್ಠನಾದವ ಅವ ಪರತತ್ವ ಅಂತ ನಾವು ಅದನ್ನೇ ಕರಿತೇವೆ, ನಾರಾಯಣನನ್ನ. ಆಯ್ತಾ? ಆ ಯತ್ ಸಮಂ ಪ್ರಿಯಂ ಕಿಂಚಿನ್ನಾಸ್ತಿ, ಈ ಶ್ರೀತತ್ವಕ್ಕಿಂತ ಪ್ರಿಯವಾದ ಅಥವಾ ಸಮನಾದ ಬೇರೆ ಯಾವ ತತ್ವಗಳು ಭಗವಂತನಿಗಿಲ್ಲ. ವಿಷ್ಣೋ ಮಹಾತ್ಮನಃ ನಾರಾಯಣಸ್ಯ ಮಹಿಷಿ, ಇವಳೇನಾಗಿದ್ದಾಳೆ? ಶ್ರೀ ನಾರಾಯಣನ ಮಹಿಷಿ. ಹೌದಾ? ನಾರಾಯಣನ ಪತ್ನಿ ಆಗಿದ್ದಾಳೆ, ವಿಷ್ಣು ಪತ್ನಿ ಆಗಿದ್ದಾಳೆ. ಅಷ್ಟೇ ಅಲ್ಲ, ಬ್ರಹ್ಮಣ ಮಾತಾ, ಚತುರ್ಮುಖ ಬ್ರಹ್ಮದೇವರಿಗೆ ತಾಯಿ ಆಗಿದ್ದಾಳೆ. ತಾಭ್ಯಾಂ ಇದಂ ಜಗತ್ ಸರ್ವಂ ಹರಿಹಿ ಸೃಜತಿ ಭೂತರಾಟ್. ನಾರದೀಯ ಪುರಾಣದ ಈ ಒಂದು ಮಾತನ್ನ ಶ್ರೀಮದಾಚಾರ್ಯರು ಕೊಡ್ತಾ ಇದ್ದಾರೆ. ಈ ಅದೇ ಹಿಂದೆ ಹೇಳಿದ್ವ, ಹೌದು. ಹಾಗಾದ್ರೆ ಬಿಟ್ಟಿದ್ಯಾವುದು ಅಂತನಾ? ಅದೇ ಅಹಂಕಾರ ತತ್ವ ಬಿಟ್ಟಿದ್ದಾರೆ. ಹಾ, ಅಷ್ಟೇ. ಇದರ ಕಾರ್ಯ ಅದು. ಕಾರ್ಯವನ್ನ ಹೇಳಿದರೆ ಕಾರಣವನ್ನು ಇಟ್ಕೊಳ್ರಿ, ಕಾರಣವನ್ನ ಹೇಳಿದರೆ ಕಾರ್ಯವನ್ನು ಇಟ್ಕೊಳ್ರಿ. ಹಾಗೆ ಇಲ್ಲಿ ಭಾಷ್ಯದಲ್ಲಿ ಈ ರೀತಿ ಹೇಳಿದ್ದಾರಾದ್ರಿಂದಲೇ ರಾಯರು ಹಾಕಿ ತಗೊಂಡ್ರು.
ಎರಡನ್ನು ಇಟ್ಕೊಳ್ಬೇಕು ಅನ್ನೋ ಅಭಿಪ್ರಾಯದಲ್ಲಿ. ಹೌದಾ? ಆದ್ರಿಂದ ಈ ಎರಡು ವಿಧವಾದ ಪ್ರಕೃತಿಗಳಿಂದ ಭಗವಂತ ಜಗತ್ತನ್ನ ತಾನು ಸೃಷ್ಟಿ ಮಾಡುತ್ತಾನೆ. ಹಾಗಾದ್ರೆ ಭಗವಂತನಿಗೆ ಅಸ್ವಾತಂತ್ರ್ಯವನ್ನ ಕಲ್ಪನೆ ಮಾಡಬಾರದು. ಮತ್ತೆ ಭಗವಂತನ ಸೃಷ್ಟಿಗೆ ಈ ಪ್ರಕೃತಿ, ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಎರಡೂ ಕೂಡ ಬೇಕು. ಹಾಗಾದ್ರೆ ಭಗವಂತನು ಕೂಡ ಸ್ವತಂತ್ರ. ಇದಿಲ್ಲದೆ ಹೋದರೆ ಭಗವಂತನಿಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿಬಾರದು. ಇಲ್ಲದೆಯೂ ಸೃಷ್ಟಿ ಮಾಡ್ಲಿಕ್ಕೆ ಗೊತ್ತಿದೆ ಅವನಿಗೆ, ಆದರೆ ತಾನೇ ಒಂದು ನಿಯಮವನ್ನು ಹಾಕಿಕೊಂಡಿದ್ದಾನಾದ್ದರಿಂದ ಆ ನಿಯಮಕ್ಕನುಗುಣವಾಗಿ ಭಗವಂತ ಈ ಜಡ ಪ್ರಕೃತಿಗಳನ್ನ ಮೊದಲು ಸೃಷ್ಟಿ ಮಾಡಿ, ಅದರಿಂದ ಯಾಕೆ ಅಂದ್ರೆ ಆ ಎರಡು ವಿಧವಾದ ಪ್ರಕೃತಿಯು ಅವನ ಅಧೀನದಲ್ಲೇ ಇದ್ದಾವೆ. ಆಗ ಅವನ ಅಸ್ವಾತಂತ್ರ್ಯ ಬರಲಿಕ್ಕೆ ಹೇಗೆ ಸಾಧ್ಯ ಭಗವಂತನಿಗೆ? ಇದಿಷ್ಟು ನಾರದೀಯ ಪುರಾಣದ ಮಾತುಗಳನ್ನ ಹಿಂದಿನ ಶ್ಲೋಕಕ್ಕೆ ಶ್ರೀಮದಾಚಾರ್ಯ ಉದಾಹರಣೆಯನ್ನ ಕೊಟ್ಟರು. ಆಯ್ತಾ? ನಂತರದಲ್ಲಿ 6ನೇ ಶ್ಲೋಕಕ್ಕೆ ಇವತ್ತು ಬರೋಣಂತೆ. ಹಾಗಾದ್ರೆ ಏನು ಹೇಳಿದಾಗಾಯಿತು? ಪ್ರಕೃತಿಯಲ್ಲಿ ಎರಡು ವಿಧ, ಒಂದು ಚೇತನ ಪ್ರಕೃತಿ, ಚಿತ್ ಪ್ರಕೃತಿ, ಮತ್ತೊಂದು ಜಡ ಪ್ರಕೃತಿ. ಜಡ ಮತ್ತು ಅಜಡ ಎಂಬುದಾಗಿ ಎರಡು ವಿಧವಾದ ಪ್ರಕೃತಿಗಳು. ಎರಡೂ ವಿಧವಾದ ಪ್ರಕೃತಿಗಳು ನನ್ನ ಅಧೀನವಾಗಿದ್ದಾವೆ ಅಂತ ಹೇಳಿಕೊಂಡು ಕೃಷ್ಣ ಈ ಜಡ ಪ್ರಕೃತಿ ಮತ್ತು ಚಿತ್ ಪ್ರಕೃತಿ ಇಷ್ಟೇ ಇರೋದಾ? ಈ ಎರಡು ಮಾತ್ರ, ಈ ಎರಡು ನನ್ನ ಅಧೀನ ಅಂತ ಹೇಳಿದ್ರೆ ಇವುಗಳನ್ನು ಬಿಟ್ಟು ಬೇರೆದೆಲ್ಲ ಉಂಟಲ್ಲ ಸ್ವಾಮಿ. ಶರೀರ ಇದೆ, ಭೂತಗಳಿದ್ದಾವೆ, ಜೀವ ಸಮುದಾಯ ಇದೆ, ಇವೆಲ್ಲ ಹಾಗಾದ್ರೆ ಭಗವಂತನ ಅಧೀನ ಅಲ್ವಾ? ಎರಡು ಪ್ರಕೃತಿ ಮಾತ್ರ ಭಗವಂತನ ಅಧೀನ ಅಂತ ಮೇಲ್ನೋಟಕ್ಕೆ ನಮಗೆ ಹೇಳಿ ಹಾಗೆ ಕಾಣುತ್ತೆ. ಇದಕ್ಕಿಂತಲೂ ಭಿನ್ನವಾಗಿರತಕ್ಕಂತಹ ಬೇರೆ ಬೇರೆ ಪದಾರ್ಥಗಳು ಇರಬೇಕಾದ್ರೆ, ದೇಹ, ಇಂದ್ರಿಯ ಇವೆಲ್ಲವೂ ಇರಬೇಕಾದ್ರೆ ಅವುಗಳೆಲ್ಲ ಯಾರ ಅಧೀನ? ಅಷ್ಟೇ ಹೇಳಿಕೊಳ್ಳಿಲ್ಲ. ಹಿಂದಿನ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಅಹಂ ಕೃತ್ಸ್ನಸ್ಯ ಪ್ರಭವ, ಎಲ್ಲದಕ್ಕೂ ನಾನೇ ಕರ್ತೃ, ಎಲ್ಲವೂ ನನ್ನ ಅಧೀನ. ಹಾಗಾದ್ರೆ ಎಲ್ಲವೂ ನನ್ನ ಅಧೀನ ಅಂತ ಹೇಗೆ ಹೇಳ್ತಾನೆ? ಯಾಕಂದ್ರೆ ಎರಡು ಪ್ರಕೃತಿಗಳು ನನ್ನ ಅಧೀನ ಅಂತ ಹೇಳಿದ್ದಾನೆ. ಅದಕ್ಕಿಂತ ಬೇರೆಯಾದ ದೇಹ, ಇಂದ್ರಿಯ ಇವೆಲ್ಲ ಇರಬೇಕಾದ್ರೆ ಇವುಗಳನ್ನು ಯಾಕೆ ಬಿಟ್ಟ? ಹಾಗಾದ್ರೆ ಪ್ರಕೃತಿ ಮಾತ್ರ ಇವನ ಅಧೀನವೋ, ಇವುಗಳು ಭಗವಂತನ ಅಧೀನ ಅಲ್ಲವೇನೋ ಅಂತ ನಮಗೆ ಭ್ರಮೆ ಬರುತ್ತೆ. ಅದೇ ಈಗ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ, ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹೀಗೆ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ರೂಪದಲ್ಲಿ ಬಂದದ್ದು ಏತದ್ಯೋನೀನಿ ಅನ್ನುವ ಶ್ಲೋಕ. ಇಲ್ಲಿ ಯೋನಿ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಆಯ್ತಾ? ಹೇ ಅರ್ಜುನ, ಸರ್ವಾಣಿ ಭೂತಾನಿ ಏತದ್ಯೋನೀನಿ ಇತಿ ಉಪಧಾರಯ. ಉಪಧಾರಯ ಅಂದ್ರೆ ತಿಳಿ ಅಂತ ಅರ್ಥ. ಧೃನ್ಯ ಧಾರಣೆ ಧಾತು ಅದು. ಧೃನ್ಯ ಧಾರಣೆ ಧಾತುವಿನ ಧಾರಯತು, ಧಾರಯತಾತ್, ಧಾರಯತಾಂ, ಧಾರಯಂತು ಯಾವ ಲಕಾರ? ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನದಲ್ಲಿ ಉಪಧಾರಯ ಅಂತ ರೂಪ ಆಗುತ್ತೆ. ಆಯ್ತಾ? ಸರ್ವಾಣಿ ಭೂತಾನಿ, ಎಲ್ಲ ಭೂತ ಪದಾರ್ಥಗಳು, ಅದರಲ್ಲಿ ಏನೇನು ಸೇರಿಸ್ಕೊಳ್ಳಬೇಕು? ಇವೆಲ್ಲವನ್ನ ಸೇರಿಸ್ಕೊಂಡ್ಬಿಡಿ ಅಂತ ಹೇಳ್ತಾನೆ. ಶರೀರ ಇರಬಹುದು, ಇಂದ್ರಿಯ ಇರಬಹುದು, ಅಥವಾ ಜೀವ ಸಮುದಾಯವೇ ಇರಬಹುದು. ಇವೆಲ್ಲದಕ್ಕೂ ಕೂಡ ಏತದ್ಯೋನೀನಿ, ಸರ್ವಾಣಿ ಭೂತಾನಿ, ಎಲ್ಲ ಭೂತ ಪದಾರ್ಥಗಳಲ್ಲಿ ಶರೀರ, ಇಂದ್ರಿಯ, ವಿಷಯ ಪದಾರ್ಥಗಳು ಎಲ್ಲವನ್ನು ಸೇರಿಸ್ಕೊಂಡ್ಬಿಡಿ. ಇದೆಲ್ಲವೂ ಕೂಡ ಏತದ್ಯೋನೀನಿ, ಜಡಾಜಡ ಪ್ರಕೃತಿಗಳೇ ಕಾರಣವಾಗಿ ಉಳ್ಳವುಗಳು. ಪ್ರಯೋಗ ಅರ್ಥ ಆಯ್ತಾ? ಅದೇ ಯೋನಿ, ಯೋನಿ, ಯೋನಿನಿ, ಯೋನಿನಿ ಶಬ್ದ ಅದು. ಅರ್ಥ ಪ್ರಯೋಗ ಅರ್ಥ ಆಯ್ತಾ? ಈ ಎಲ್ಲ ಸರ್ವಭೂತಗಳು ಅದರಲ್ಲಿ ಶರೀರ, ಇಂದ್ರಿಯ ಎಲ್ಲವನ್ನು ಸೇರಿಸ್ಕೊಳ್ಬೇಕು. ಆಯ್ತಾ? ಎಲ್ಲ ತತ್ವಗಳು ಇವೆಲ್ಲವೂ ಕೂಡ ಏತದ್ಯೋನೀನಿ, ಜಡಾಜಡ ಪ್ರಕೃತಿಗಳೇ ಕಾರಣವಾಗಿ ಉಳ್ಳವುಗಳು. ಅಂದ್ರೆ ಏನರ್ಥ? ಇವುಗಳೇ ಅವುಗಳಿಗೆ ಕಾರಣಗಳು ಅಂತ ಅರ್ಥ. ಆದ್ದರಿಂದ ಈ ಒಂದ ಜಡ ಪ್ರಕೃತಿಯಲ್ಲಿ ಸೇರ್ಕೊಂಡಿರುತ್ತೆ, ಇಲ್ಲದೆ ಹೋದ್ರೆ ಅಜಡ ಪ್ರಕೃತಿಯಲ್ಲಿ ಸೇರ್ಕೊಂಡಿರುತ್ತೆ. ಏತತ್ ಯೋನೀನಿ. ಆಯ್ತಾ? ಏತತ್ ಇದಂ ಸರ್ವ ಇದಂ ಜಗತ್ ಅಂತ ಅರ್ಥ ಮಾಡ್ಬೇಕು ಅದಕ್ಕೆ. ಆಯ್ತಾ? ಏತದ್ ಯೋನೀನಿ, ಅಲ್ಲಿ ಏತತ್ತಿಂದ್ರೆ ಹೇಗೆ ಅಂದ್ರೆ ಅದು ಏತಾನಿ ಅಂತಲೇ ಅರ್ಥ ಅದಕ್ಕೆ. ಯಾಕೆ ಅಂದ್ರೆ ಈಗ ತತ್ಶಬ್ದವನ್ನ ಹಾಗೆಲ್ಲ ನಾವು ಬಳಸ್ತಾ ಇರ್ತೇವೆ ನೋಡಿ. ಆಯ್ತಾ? ತದ್ವಶಃ ಏನರ್ಥ ಅದಕ್ಕೆ?
ತಸ್ಯ ವಶಃ ತದ್ವಶಃ. ಹೌದಾ ಇಲ್ಲ? ವಿಭಕ್ತಿ ಬೇರೆ ಇದ್ರೂ ಕೂಡ ಅಲ್ಲಿ ತಸ್ಯ ವಶಃ ತದ್ವಶಃ ಅಥವಾ ತೇನ ವಶಃ ತದ್ವಶಃ ಪ್ರಯೋಗ ಮಾಡ್ತೇವೆ ಇಲ್ವೋ? ಸಮಸ್ತವಾದ ಪದ ಅದು. ಹಾಗೆ ಇಲ್ಲೂ ಕೂಡ ಏತದ್ಯೋನೀನಿ ಏತಾನಿ ಚ ತಾನಿ ಯೋನೀನಿ ಚ ಏತದ್ಯೋನೀನಿ. ಹಾಗೆ ಇಲ್ಲದ್ರ ಎಲ್ಲ ಅನ್ವಯನೇ ಸಿಗಲ್ವಲ್ಲ ಅದಕ್ಕೆ. ಹೌದಾ ಇಲ್ವಾ ಕಟ್ಟಿಯವರು? ಇಷ್ಟು ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಃ ತಥಾ. ಅಹಂ ಕೃತ್ಸ್ನಸ್ಯ ಜಗತಃ, ಇಡೀ ಸಮಸ್ತ ಪ್ರಪಂಚದ ಪ್ರಭವ ಮತ್ತು ಪ್ರಲಯ ಅದು ನಾನೇ ಅಂತ ಹೇಳಿಕೊಳ್ತಾ ಇದೆ. ಕೃತ್ಸ್ನಸ್ಯ ಸಮಸ್ತಸ್ಯ ಜಗತಃ, ಎಲ್ಲ ಇಡೀ ಜಗತ್ತಿಗೆ. ಕೃತ್ಸ್ನ ಶಬ್ದಕ್ಕೆ ಸಂಪೂರ್ಣ ಅಂತ ಅರ್ಥ. ಇಡೀ ಜಗತ್ತು ಅಂತ ಹೇಳ್ತೀವಲ್ಲ ಹಾಗೆ ಇಡೀ ಜಗತ್ತಿಗೆ, ಜಗತ್ತಿನ ಸೃಷ್ಟಿಯೂ ನಾನೇ, ಜಗತ್ತಿನ ನಾಶವೂ ನಾನೇ ಅಂತ ಮೂಲದ ಅರ್ಥ. ಅದಕ್ಕೇನರ್ಥ? ಅದಕ್ಕೆ ಜಗತ್ತಿನ ಸೃಷ್ಟಿ ಮತ್ತು ನಾಶಕ್ಕೆ ನಾನೇ ಕಾರಣ ಅಂತ ಅರ್ಥ. ಆ ಅರ್ಥದಲ್ಲಿ ಭಗವಂತ ಏನ್ ಹೇಳ್ಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ? ಸೃಷ್ಟಿ ಸ್ಥಿತಿಗಳು, ಸೃಷ್ಟಿ ಮತ್ತು ನಾಶ ನಾನೇ ಅಂತ ಹೇಳಿಕೊಂಡ. ಅಭೇದಾರ್ಥ ತೋರುತ್ತೆ ನಮಗೆ. ಅದರ ಸ್ವಾರಸ್ಯವನ್ನು ಬರೀತಾರೆ ರಾಯರು. ನೋಡೋಣ ಚೆನ್ನಾಗಿ. ರಾಯರು ವರ್ಧಂತಿ ಇವತ್ತು, ಆಯ್ತಾ? ಆ ದಿವಸ ಪಾಠ ಬಂದದ್ದು ಬಹಳ ವಿಶೇಷ ಅಂತ. ರಾಯರು ಹುಟ್ಟಿದ ದಿವಸ ಇವತ್ತು. 4 ಅಕ್ಷರ ರಾಯರಿಗೆ ಇವತ್ತು ಒಪ್ಪಿಸಿದ್ರೆ, ರಾಯರಿಗೆ ಇವತ್ತು ಒಪ್ಪಿಸಿದ್ರೆ ರಾಯರು ವರ್ಧಂತಿ ನಾವೆಲ್ಲ ಆಚರಣೆ ಮಾಡೋದು ಹಾಗೆ. ಆಯ್ತಾ? ನೋಡೋಣ ಈ ವಿವೃತ್ತಿ. ನಾನು ದೇಹೇಂದ್ರಿಯಾದೇರಪಿ ಸತ್ವೇನ, ಹೌದಾ ಇಲ್ಲ? ಜಡ ಪ್ರಕೃತಿ ಮತ್ತು ಚಿತ್ ಪ್ರಕೃತಿ ಇವುಗಳಿಗಿಂತ ಭಿನ್ನವಾಗಿ ದೇಹೇಂದ್ರಿಯಾದೇರಪಿ ಸತ್ವೇನ, ದೇಹ ಇಂದ್ರಿಯ ಇವೇ ಮೊದಲಾದವುಗಳು ಇರಬೇಕಾದರೆ ಪ್ರಕೃತ್ಯೋರೇವ, ದ್ವಿವಚನ ಹಾಕಿದ ಅಲ್ಲಿ ಗಮನಿಸಬೇಕು. 2 ಪ್ರಕೃತಿಗಳು ಮಾತ್ರ. ಈಶಾಧೀನತ್ವ ಮಹಿಮೋಕ್ತೇಹೆ ಕಥಂ, ಹೌದು 2 ವಿಧವಾದ ಪ್ರಕೃತಿಯು ಭಗವಂತನ ಅಧೀನವಾಗಿದೆ, ಇದೊಂದು ವಿಶೇಷವಾದ ಮಹಿಮೆ ಇದು ಅಂತ ಹೇಗೆ ಹೇಳಿದ್ರಿ? ಇನ್ನು ಸ್ವಲ್ಪ ಶೇಷ ಉಳ್ಕೊಳ್ತಲ್ಲ ಅವುಗಳು. ಹಾಗಾದ್ರೆ ಪ್ರಕೃತಿ 2 ವಿಧವಾದ ಪ್ರಕೃತಿ ಮಾತ್ರ ಭಗವಂತನ ಅಧೀನ ಅಂತ ನಮಗೆ ಅರ್ಥ ಆಗಿಬಿಡುತ್ತೆ. ಇತ್ಯತಃ ದೇಹಾದಿ ಸರ್ವ ಕಾರ್ಯ ಜಾತಸ್ಯ ಪ್ರಕೃತ್ಯೋರೇವ ಪ್ರಕೃತ್ಯೋರೇವ ಅಂತರ್ಭಾವಃ ಇತಿ ದರ್ಶಯಿತುಂ ಆಹ ಏತದಿತಿ. ಅರ್ಥ ಆಯ್ತಲ್ವಾ ಇದಕ್ಕೆ ಪೀಠಿಗೆ? ಕಟ್ಟಿಯವರು ವಾಕ್ಯ ಓದಿದ ಕೂಡಲೇ ಅರ್ಥ ಆಗುತ್ತಲ್ವಾ? ಆ ಹಂತಕ್ಕೆ ಬಂದಿದ್ದೇವೆ ಅಂತಾದ್ರೆ ಸ್ವಲ್ಪ ಇಂಪ್ರೂವ್ ಆಗಿದ್ದೇವೆ ಅಂತ ಅರ್ಥ. ಹಾಗಾಗಿ ದೇಹಾದಿ ಸರ್ವ ಕಾರ್ಯ ಜಾತಸ್ಯ ಪ್ರಕೃತ್ಯೋಹೋ, ದೇಹಾದಿ ಸರ್ವ ಕಾರ್ಯಗಳಿಂದ ಜಾತ ಅಂದ್ರೆ ಹುಟ್ಟಿದ್ದಿದು ಅಂದ್ರೆ ಏನರ್ಥ? ಇದು ಪ್ರಕೃತಿಯು ಇದಕ್ಕೆ ಕಾರಣ ಅಂತ ಅರ್ಥ. ಶರೀರ ಇಂದ್ರಿಯ ಇವೇ ಮೊದಲಾದವುಗಳಿಗೆ ಕಾರಣವಾದುದು 2 ವಿಧವಾದ ಪ್ರಕೃತಿ. ಆ ಪ್ರಕೃತಿಯಿಂದ ಹುಟ್ಟಿರತಕ್ಕಂತಹ ಈ ಎಲ್ಲ ಭೂತಗಳು ಅಂದ್ರೆ ಭೂತದಲ್ಲಿ ಆ ಭೂತ ಪದದಿಂದ ಶರೀರ ಇಂದ್ರಿಯ ಅಥವಾ ಬೇರೆ ಬೇರೆ ತತ್ವಗಳು ಎಲ್ಲವನ್ನು ಸೇರಿಸಿಕೊಳ್ಳಿ. ಆಯ್ತಾ? ಪ್ರಕೃತಿಯೋರೇವ ಅಂತರ್ಭಾವ, ಅದೆಲ್ಲವೂ ಕೂಡ ಈ 2 ವಿಧವಾದ ಪ್ರಕೃತಿಯಲ್ಲೇ ಸೇರ್ಕೊಂಡ್ಬಿಡುತ್ತೆ. ಇತಿ ದರ್ಶಯಿತುಂ ಆಹ, ಇದನ್ನ ತೋರಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಏತದ್ಯೋನೀನಿ ಅಂತ ಪ್ರಾರಂಭ ಮಾಡಿದ್ರು. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ. ಅನ್ವಯ ಹೇಗ್ ಮಾಡಬೇಕು? ಸರ್ವಾಣಿ ಭೂತಾನಿ ಏತದ್ಯೋನೀನಿ ಇತಿ ಉಪಧಾರಯ. ಏತದ್ಯೋನೀನಿ ಎನ್ನುವ ಶಬ್ದದ ಅರ್ಥ ಏನು? ಶರೀರ ಇಂದ್ರಿಯ, ಅದಕ್ಕೆ ಸರ್ವಾಣಿ ಭೂತಾನಿ ಅನ್ನೋ ಪದಕ್ಕೆ ಅರ್ಥ ಬರೀತಾ ಇದ್ದಾರೆ. ಏನೇನ್ ತಗೊಳ್ಬೇಕು ಭೂತ ಶಬ್ದದಿಂದ? ಮೂಲದಲ್ಲಿರುವ ಭೂತ ಶಬ್ದದಿಂದ ಏನೇನ್ ತಗೊಳ್ಬೇಕು? ಶರೀರ ಇಂದ್ರಿಯ ವಿಷಯ ಲಕ್ಷಣ ಕಾರ್ಯ ಸಹಿತಾನಿ. ಶರೀರ ಇಂದ್ರಿಯ ಮತ್ತೆ ವಿಷಯ ಪದಾರ್ಥಗಳು, ಆ ಇಂದ್ರಿಯಗಳಿಗೆ ಬೇಕಾಗಿರತಕ್ಕಂಥ ವಿಷಯ ಪದಾರ್ಥಗಳು. ಆಯ್ತಾ? ವಿಷಯ ಲಕ್ಷಣ ಕಾರ್ಯ ಇವೆಲ್ಲವೂ ಕೂಡ ಕಾರ್ಯಗಳು. ಆಯ್ತಾ? ಕಾರ್ಯ ಸಹಿತಾನಿ ಜೀವಜಾತ ರೂಪ ಭೂತಾನಿ ಅಂದ್ರೆ ಅದ್ರ ಜೊತೆಗೆ ಜೀವ ಸಮುದಾಯವನ್ನು ಇಟ್ಕೊಳ್ರಿ. ಶರೀರ ಇಂದ್ರಿಯ, ಇಂದ್ರಿಯಕ್ಕೆ ಬೇಕಾದ ವಿಷಯ ಪದಾರ್ಥಗಳು, ಅದರ ಜೊತೆಗೆ ಜೀವ ಸಮುದಾಯ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ವಲ್ಲ ನಾವು, ಉಪಲಕ್ಷಣತೆಯ ಜೀವ ಸಮುದಾಯವನ್ನು ಇಟ್ಕೊಳ್ಬೇಕು ಜಡ ಪ್ರಕೃತಿಯ ಜೊತೆಗೆ. ಇದಕ್ಕೆ ಇವತ್ತು ಪೀಠಿಕೆಯನ್ನು ಹೇಳಿದ್ದು. ಆಯ್ತಾ? ಜೀವ ಸಮುದಾಯವನ್ನ ಜೀವಜಾತ ರೂಪಾನಿ, ಅಲ್ಲಿ ಜಾತ ಶಬ್ದಕ್ಕೆ ಸಮೂಹ ಅಂತರ್ಥ. ಜೀವಜಾತ ರೂಪ ಭೂತಾನಿ,
ಜೀವ ಸಮೂಹ ರೂಪವಾಗಿರತಕ್ಕಂತಹ ಭೂತಾನಿ ಸರ್ವಾಣಿ ಏತದ್ಯೋನೀನಿ, ಮೂಲದಲ್ಲಿರುವ ಸರ್ವಾಣಿ ಏತದ್ಯೋನೀನಿ, ಸರ್ವಾಣಿ ಇವೇ ಮೊದಲಾದ ಎಲ್ಲವುಗಳು ಕೂಡ ಏತದ್ಯೋನೀನಿ ಅಂದ್ರೆ ಏನರ್ಥ? ಇವೇ ಕಾರಣವಾಗಿ ಉಳ್ಳವುಗಳು ಅಂತ ಅರ್ಥ. ಯಾವುದದು? ಜಡ ಪ್ರಕೃತಿ ಕಾರಣಾನಿ. ಜಡಾಚ ಅಜಡಾಚ, ಜಡಾಜಡೆ ಅಲ್ಲಮ್ಮ, ಪ್ರಕೃತ್ಯೋರೇವ ಕಾರಣಕಾನಿ ಕಾರಣಾನಿ ಯೇಷಾಂತಾನಿ ಕಾರಣಕಾನಿ. ಬಹುವ್ರೀಹಿ ಸಮಾಸ ಮಾಡಬೇಕು, ಆಯ್ತಾ? ಆದ್ರಿಂದ ಜಡ ಪ್ರಕೃತಿ ಕಾರಣಕಾನಿ, ಆ ಮೂಲದ ಅರ್ಥ ಅದು, ಆಯ್ತಾ? ಸರ್ವ ಏತದ್ಯೋನೀನಿ ಅಂತ ಹೇಳಿದ್ರೆ ಏನರ್ಥ? ಎಲ್ಲವೂ ಜಡ ಪ್ರಕೃತಿ ಕಾರಣಕಾನಿ ಅಂತ ಹಾಕಿದ್ದರಿಂದ ಅಲ್ಲಿ ಬಹುವ್ರೀಹಿ ಸಮಾಸ ಮಾಡ್ತಾ ಇದ್ದಾರೆ. ಅನ್ಯ ಪದಾರ್ಥ ಪ್ರಧಾನ ಅದು. ಹಾಗಾಗಿ ಎಲ್ಲವೂ ಕೂಡ ಈ ಸಮಸ್ತ ಸರ್ವಭೂತಗಳು ಯಾವುದಕ್ಕೆ ಕಾರಣವಾಗಿದ್ದಾವೆಯೋ, ಯಾವುದರ ಕಾರ್ಯವಾಗಿದ್ದಾವೆಯೋ ಅಂತ ಅದರ ಅಭಿಪ್ರಾಯ. ಅದೇ ಬಹುವ್ರೀಹಿ ಸಮಾಸ ಮಾಡಿದಾಗ, ಆಯ್ತಾ? ಬಹುವ್ರೀಹಿ ಸಮಾಸದಲ್ಲಿ ಕಪ್ರತ್ಯಯ ಬರುತ್ತೆ. ಕಾರಣಾನಿ ಯೇಷಾಂ ತಾನಿ ಕಾರಣಕಾನಿ ಯಥಾ ಸಂಭವಂ ತದುತ್ಪನ್ನಾನಿ. ಹಾಗಾದ್ರೆ ಕಾರಣಾನಿ ಅಂದ್ರೆ ಏನರ್ಥ? ಯಥಾ ಸಂಭವಂ ಅಂದ್ರೆ ಯಾವುದರಿಂದ ಯಾವ್ದು ಹುಟ್ಟಲಿಕ್ಕೆ ಸಾಧ್ಯತೆ ಉಂಟೋ ಅವೆಲ್ಲವೂ ಕೂಡ ಅದೇ ಕಾರಣವಾಗಿ ಉಳ್ಳದ್ದು ಎಂಬುದಾಗಿ ತಿಳಿ ಅಂತ ಹೇಳಿ. ಚಿತ್ ಪ್ರಕೃತಿಯಿಂದ ಹುಟ್ಟಲಿಕ್ಕೆ ಯಾವುದು? ಚಿತ್ ಪ್ರಕೃತಿಯ ಕಾರ್ಯ ಯಾವುದು? ಅಚಿತ್ ಪ್ರಕೃತಿಯ ಕಾರ್ಯ ಯಾವುದು? ಜಡ ಪ್ರಕೃತಿಯ ಕಾರ್ಯ ಯಾವುದು? ಇದನ್ನ ತಿಳಿ. ಯಾವ್ದಾವುದಕ್ಕೂ ತಗೊಂಡೋಗಿ ಯಾವುದನ್ನ ಕಾರ್ಯಕಾರಣ ಭಾವಗಳನ್ನು ಉಲ್ಟಾ ಮಾಡಬಾರದಂತೆ. ಹಾಗಾಗಿ ಜಡ ಪ್ರಕೃತಿಯಿಂದ ಯಾವ್ದು ಹುಟ್ಟಿದ್ದಾವೆಯೋ ಆ ಎಲ್ಲ ಕಾರ್ಯಗಳಿಗೆ ಜಡ ಪ್ರಕೃತಿಯೇ ಕಾರಣ. ಚಿತ್ ಪ್ರಕೃತಿಯಿಂದ ಯಾವ್ದು ಹುಟ್ಲಿಕ್ಕೆ ಯೋಗ್ಯವೋ ಅದೆಲ್ಲದಕ್ಕೂ ಕೂಡ ಚಿತ್ ಪ್ರಕೃತಿಯೇ ಕಾರಣ. ಯಥಾ ಸಂಭವಂ ಅನ್ನುವ ಪದಕ್ಕೆ ಹೀಗೆ ಅರ್ಥ ಮಾಡಬೇಕು. ಕ್ರಮ ಪ್ರಕಾರವಾಗಿ ಯಥಾ ಸಂಭವಂ, ಹೇಗೆ ಹುಟ್ಟಿದ್ದಾವೆಯೋ. ಸಂಭವ ಶಬ್ದ ಹುಟ್ಟೋದು ಅಂತ ಅರ್ಥ ತಾನೆ. ಜಡ ಪ್ರಕೃತಿಯಿಂದ ಹುಟ್ಟಿದ್ದಕ್ಕೆ ಜಡ ಪ್ರಕೃತಿಯೇ ಕಾರಣ. ಅಚಿತ್ ಪ್ರಕೃತಿಯಿಂದ ಚಿತ್ ಪ್ರಕೃತಿಯಿಂದ ಹುಟ್ಟಿದ್ದಕ್ಕೆ ಚಿತ್ ಪ್ರಕೃತಿಯೇ ಮೂಲ ಕಾರಣ. ಹೀಗೆ ಯಥಾ ಸಂಭವಂ ಏತದ್ಯೋನೀನಿ ಇತಿ ಉಪಧಾರಯ. ಅರ್ಜುನನಿಗೆ ಉಪಧಾರಯ, ಅರ್ಜುನ ಹೀಗೆ ತಿಳಿದುಕೋ ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ ಪ್ರತಿಯೊಂದು ಪದಗಳಿಗೆ? ಈಗ ಮೂಲಕ್ಕೆ ನೋಡ್ರಿ, ಇದು ಪ್ರಥಮಾರ್ಧದ ಅಭಿಪ್ರಾಯ ಅಷ್ಟೇ ಆಯ್ತು, ಆಯ್ತಾ? ಏತ ಸರ್ವಾಣಿ ಭೂತಾನಿ ಏತದ್ಯೋನೀನಿ ಇತಿ ಉಪಧಾರಯ ಅಂತ ಹೀಗೆ ಅದನ್ನ ತಿಳಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಿಷ್ಟು ಪ್ರಥಮಾರ್ಧದ ಅಭಿಪ್ರಾಯ. ಅಲ್ಲ, ಚಿತ್ ಪ್ರಕೃತಿಯಿಂದ ಉಪಲಕ್ಷಣತೆಯ ತೆಗೆದುಕೊಳ್ಳ ಅಂದ್ರೆ ಕೇವಲ ಶ್ರೀತತ್ವದಿಂದ ಲಕ್ಷ್ಮೀದೇವಿಯನ್ನು ಮಾತ್ರ ಇಟ್ಟುಕೊಳ್ಳೋದಲ್ಲ, ಅದರ ಜೊತೆಗೆ ಮುಕ್ತರನ್ನೂ ಸೇರಿಸಿಕೊಳ್ಳಬೇಕು ಅಂತ ಹಿಂದೆ ಉಪಲಕ್ಷಣತೆಯ ಇಟ್ಟುಕೊಂಡದ್ದು. ಮುಕ್ತರಿಂದ ಏನೂ ಸೃಷ್ಟಿ ಆಗದೇ ಇರಬಹುದು, ಆದರೆ ಶ್ರೀತತ್ವದಿಂದ ಲಕ್ಷ್ಮೀದೇವಿಯಿಂದ ಅನೇಕ ಸೃಷ್ಟವಾದ ಪದಾರ್ಥಗಳು ಜಗತ್ತಿನಲ್ಲಿದ್ದಾವೆ. ಜಡ ಪ್ರಕೃತಿಯಿಂದ ಸೃಷ್ಟವಾದದ್ದು ಒಂದಿಷ್ಟು ಪದಾರ್ಥಗಳು, ಆಯ್ತಾ? ಚಿತ್ ಪ್ರಕೃತಿಯಿಂದ ಸೃಷ್ಟವಾದ ಒಂದಿಷ್ಟು ಪದಾರ್ಥಗಳು, ವಿಷಯಗಳಿರ್ಬಹುದು, ವಿಷಯ ಪದಾರ್ಥಗಳಿರ್ಬಹುದು. ಅದು ಕೇವಲ ಜಗತ್ತಿಗೆ ಅದು ಸಂಬಂಧಪಟ್ಟಿದ್ದಾವೆ. ಎಷ್ಟೋ ಶ್ರೀತತ್ವದಿಂದ ಜನ್ಯವಾದದ್ದು ಅಂತ ಹೇಳಿ ಅಪರೋಕ್ಷ ಜ್ಞಾನಿಗಳಿಗೂ ಬೇಕಾದಷ್ಟು ಪದಾರ್ಥಗಳ ಜನ್ಯ, ಅವರಿಗೆ ತಿಳಿಬೇಕಾಗಿರ್ತಕ್ಕಂಥ ಪದಾರ್ಥಗಳು ಅದು ಶ್ರೀತತ್ವದಿಂದ ಜನ್ಯವಾದದ್ದು, ಲಕ್ಷ್ಮೀದೇವಿಯಿಂದ ಚಿತ್ ಪ್ರಕೃತಿಯಿಂದ ಜನ್ಯವಾದದ್ದು. ಆ ಅಭಿಪ್ರಾಯದಲ್ಲಿ ಎರಡು ಪದಾರ್ಥಗಳನ್ನು ಇಟ್ಕೊಳ್ಬೇಕು. ಹಾಗಾಗಿ ಯಾವುದು ಚಿತ್ ಪ್ರಕೃತಿಯಿಂದ ಸಂಭವ ಹುಟ್ಟಿದ್ದೋ ಅದೆಲ್ಲದಕ್ಕೂ ಕೂಡ ಕಾರಣ ಚಿತ್ ಪ್ರಕೃತಿ. ಅಚಿತ್ ಪ್ರಕೃತಿಯಿಂದ ಹುಟ್ಟಿದ್ದು ಯಾವ್ದು ಅದೆಲ್ಲದಕ್ಕೂ ಕೂಡ ಕಾರಣ ಜಡ ಪ್ರಕೃತಿ. ಹೀಗೆ ಪ್ರತ್ಯೇಕವಾಗಿ ಅದನ್ನ ವಿಭಾಗ ಮಾಡಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದಲೇ ರಾಯರಲ್ಲಿ ಯಥಾಸಂಭವಂ ಅನ್ನುವ ಪದವನ್ನ ಹಾಕಿದ್ದಾರೆ. ಇದಿಷ್ಟು ಪೂರ್ವಾರ್ಧದ ಅಭಿಪ್ರಾಯ. ಆದರೆ ಉತ್ತರಾರ್ಧದ ಅಭಿಪ್ರಾಯವನ್ನ ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ. ಇವಾಗ ಪೂರ್ವಂ ಪ್ರಕೃತ್ಯೋ ಅವರತ್ವಂ ಪರತ್ವಂಚ ವಾಕ್ಯಭೇದೇನ ಉಕ್ತ್ವಾ
ಮೇ ಇತಿ ಸ್ವವಶತ್ವಂಚ ಉಕ್ತ್ವಾ ಯಯಾ ಇದಂ ಧಾರ್ಯತೆ ಜಗತ್ ಇತಿ ಏತದ್ಯೋನೀನಿ ಇತಿ ಜಗದ್ಧಾರಕತ್ವ ಕಾರಣತ್ವೇ ಕಥಿತೆ. ಏನು ಹೇಳಿದ ಹಾಗಾಯಿತು? ಹಿಂದಿನ 5ನೇ ಶ್ಲೋಕ ಮತ್ತು 6ನೇ ಶ್ಲೋಕದ ಪೂರ್ವಾರ್ಥ. ಇದರ ಮೂಲಕ ಏನನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ? ಸಂಗ್ರಹ ರೂಪದಲ್ಲಿ ಮಾಡಿಕೊಟ್ರು ರಾಯರು. ಇದುವರೆಗೆ ಏನು ಹೇಳಿದ್ದು? 2 ವಿಧವಾದ ಪ್ರಕೃತಿಯನ್ನ ಹೇಳಿದ್ವಿ, ಜಡ ಪ್ರಕೃತಿ ಮತ್ತು ಅಜಡ ಪ್ರಕೃತಿ. ಜಡ ಪ್ರಕೃತಿಗಿಂತ ಅಜಡ ಪ್ರಕೃತಿ ಅಂದ್ರೆ ಚಿತ್ ಪ್ರಕೃತಿ ಅದು ವರ, ಅದಕ್ಕಿಂತ ಚಿತ್ ಪ್ರಕೃತಿಗಿಂತ ಜಡ ಪ್ರಕೃತಿ ಅದು ಅವರ. ಜಡ ಪ್ರಕೃತಿಗಳಿಗೆ ವರತ್ವ ಅವರತ್ವಗಳನ್ನು ತಿಳಿಸಿದ ಕೃಷ್ಣ ಪರಮಾತ್ಮ. ಹೌದಾ? ಅದಕ್ಕೇನ್ ಕಾರಣ? ಜಡ ಪ್ರಕೃತಿಗಿಂತಲೂ ಆಯ್ತಾ ಚಿತ್ ಪ್ರಕೃತಿ ಅದು ವರ ಆಗ್ಲಿಕ್ಕೆ ಏನ್ ಕಾರಣ? ಶ್ರೇಷ್ಠ ಆಗ್ಲಿಕ್ಕೆ ಏನ್ ಕಾರಣ? ಅಷ್ಟೇನಾ? ಇಲ್ಲಿ ಹೇಳಿದ ಪ್ರಧಾನವಾದ ಕಾರಣ ಏನು? ಯಯಾ ಇದಂ ಜಗದ್ಧಾರ್ಯತೆ, ಜಗದ್ಧಾರಕತ್ವ. ಅದರ ಜೊತೆ ಮತ್ತೊಂದನ್ನು ಹೇಳಬೇಕು. ಯಾಕೆ ಅಂದ್ರೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ಅವಳಿಗೆ ದುಃಖ ಇಲ್ಲ. ಅದನ್ನು ಒಂದು ಸೇರಿಸಿದ. ಹಾಗಾದ್ರೆ ಅವರಿಬ್ಬರು ಮುಕ್ತ. ಯಾಕಂದ್ರೆ ಉಪಲಕ್ಷಣತೆಯ ನಾವು ಅಲ್ಲಿ ಮುಕ್ತರನ್ನು ಸೇರಿಸಿಕೊಂಡಿದ್ದೇವೆ. ಅವರಿಬ್ಬರಿಗೆ ಸಮಾನತೆ ಉಂಟೋ? ಇಲ್ಲ. ಮುಕ್ತರು ಈ ಜೀವ ಸಮುದಾಯಕ್ಕಿಂತ ವರರು, ಲಕ್ಷ್ಮೀದೇವಿಗಿಂತ ಅವರರು. ಸಮಾನರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇವರಿಗಿಂತ ಅವರರು ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಮಧ್ಯದಲ್ಲಿ ಅವರು ಬರ್ತಾರೆ, ಮುಕ್ತರು ಅಂತ ಅರ್ಥ. ಹಾಗಾಗಿ ಪೂರ್ವಂ ಪ್ರಕೃತ್ಯೋಹೋ ಅಂದ್ರೆ 2 ವಿಧವಾದ ಪ್ರಕೃತಿಗಳಿಗೆ ಅವರತ್ವಂ ಪರತ್ವಂಚ ವಾಕ್ಯ ಭೇದೇನ ಉಕ್ತ್ವ, ಬೇರೆ ಬೇರೆ ವಾಕ್ಯಗಳಿಂದಲೇ ಅದನ್ನು ಸಮರ್ಥನೆ ಮಾಡಿದ ಕೃಷ್ಣ ಪರಮಾತ್ಮ. ಆಮೇಲೆ ಮೇ ಅಂತ ಒಂದು ಪದವನ್ನ ಹೇಳಿಕೊಂಡ. ಅದರ ಮೂಲಕ ಏನ್ ಸೂಚನೆ ಮಾಡಿದ? ಈ 2 ಕೂಡ ನನ್ನ ವಶದಲ್ಲಿದೆ. ಆಯ್ತಾ? ಇತಿ ಉಕ್ತ್ವಾ ಯಯಾ ಇದಂ ಧಾರ್ಯತೆ ಜಗತ್ ಇತಿ ಏತದ್ಯೋನೀನಿ ಇತಿ ಜಗದ್ಧಾರಕತ್ವ ಕಾರಣತ್ವೇ ಕಥಿತೆ. ಜಗದ್ಧಾರಕತ್ವ ಅದು ಜಗತ್ತನ್ನ ಧಾರಣೆ ಮಾಡಿದ ಲಕ್ಷ್ಮೀದೇವಿಯು ನನ್ನ ಅಧೀನಳಾಗಿದ್ದಾಳೆ ಅಂತ ಹೇಳಿದ್ರೆ, ಜಗದ್ಧಾರಕತ್ವ ಲಕ್ಷ್ಮೀದೇವಿಯಲ್ಲಿ ಹೇಗೆ ಉಂಟೋ ಅವಳನ್ನು ಧಾರಣೆ ಮಾಡಿದವ ಭಗವಂತ. ಆದ್ದರಿಂದ ಧಾರಣೆ ಶಬ್ದಕ್ಕೆ ಏನರ್ಥ? ಆಶ್ರಯ ಅಂತ ಅರ್ಥ. ಲಕ್ಷ್ಮೀದೇವಿಗೂ ಭಗವಂತನೇ ಆಶ್ರಯ. ಅದನ್ನ ಜಗದ್ಧಾರಕತ್ವ ಇವನಲ್ಲಿಯೂ ಬಂದ ಹಾಗಾಯ್ತು. ಜಗದ್ಧಾರಕತ್ವೇ ಜೊತೆಗೆ ಅಷ್ಟೇನಾ, ಜಗತ್ತಿನ ಧಾರಣೆ ಮಾತ್ರ ಮಾಡಿದವ ಅಲ್ಲ, ಆ ಜಗತ್ತಿಗೆ ಕಾರಣವೂ ಆಗಿದ್ದಾನೆ. ಆಯ್ತಾ? ಜಗದ್ಧಾರಕತ್ವ ಕಾರಣತ್ವೇ ಕಥಿತೆ. ತತ್ರ ಪ್ರಕೃತಿ ಏವ ಭಗವದ್ವಶೇ. ಪ್ರಕೃತಿ 2 ವಿಧವಾದ ಪ್ರಕೃತಿಗಳು ಮಾತ್ರ ಭಗವದ್ವಶವಾ ಅಲ್ಲ. ಜಗಜ್ಜನ್ಮ ಸ್ಥಿತಿ ಲಯಾಸ್ತು ಪ್ರಕೃತ್ಯಧೀನ ಏವ ನ ಈಶಾಧೀನ ಇತಿ ಪ್ರತೀತಿ ನಿರಾಸಾರ್ಥಂ ಆಹ ಅಹಮಿತಿ. ಇದು ಪೂರ್ವ ಉತ್ತರಾರ್ಧಕ್ಕೆ ಪ್ರತ್ಯೇಕವಾದ ಮತ್ತೊಂದು ಪೀಠಿಕೆಯನ್ನು ಕೊಟ್ಟರು ರಾಯರು. 2 ವಿಧವಾದ ಪ್ರಕೃತಿ ಮಾತ್ರ ಭಗವಂತನ ಅಧೀನ ಅಲ್ಲ. ಜಗತ್ತಿನ ಜನ್ಮ ಸ್ಥಿತಿ ಲಯಾಸ್ತು ಪ್ರಕೃತ್ಯಧೀನ ಏವ ನ ಈಶಾಧೀನ. ಹಾಗೆ ನಮಗೆ ಭ್ರಮೆ ಬಂದ್ಬಿಡುತ್ತೆ. ಆಯ್ತಾ? ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವೂ ಕೂಡ ಪ್ರಕೃತಿಯ ಅಧೀನ, ಚಿತ್ ಪ್ರಕೃತಿಯ ಅಧೀನ ಅಂತ ನಮಗೆ ಭ್ರಮೆ ಬರುತ್ತೆ ಹೊರತು ಅದು ಈಶಾಧೀನ ಅಲ್ಲವೇನೋ ಅಂತ. ಇತಿ ಪ್ರತೀತಿ ನಿರಾಸಾರ್ಥಂ ಆಹ. ಈ ರೀತಿಯಾದ ಪ್ರತೀತಿ ಬಂದರೆ, ಯಾಕೆಂದ್ರೆ ನಮಗೆ ಹಾಗೆ ಬರೋ ಅವಕಾಶ ಇದೆ ಮೂಲವನ್ನು ನೋಡಿದರೆ, ಅದಕ್ಕೋಸ್ಕರ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಪ್ರಕೃತಿಯು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಅದು ಪ್ರಕೃತಿಯ ಅಧೀನ ಅಲ್ಲ, ಹೊರತು ಭಗವಂತನ ಅಧೀನವೇ ಆಗಿದ್ದಾವೆ. ಅದನ್ನೇ ಉತ್ತರಾರ್ಧದ ಮೂಲಕ ಹೇಳಿದ. ಅಹಂ ಕೃತ್ಸ್ನಸ್ಯ ಪ್ರಭವಃ ಪ್ರಲಯಃ ತಥಾ. ನಾನು ಜಗತ್ತಿನ ಎಲ್ಲ ಪ್ರಭವ ಅಂದ್ರೆ ಸೃಷ್ಟಿ, ಲಯ ಅಂದ್ರೆ ಪ್ರಲಯ ಅಂದ್ರೆ ಲಯ, ನಾಶ. ಜಗತ್ತಿನ ಸೃಷ್ಟಿ ಮತ್ತು ನಾಶ ಇವೆರಡೂ ಕೂಡ ನಾನೇ ಆಗಿದ್ದೇನೆ. ಅಹಂ ಪ್ರಭವಃ, ಜಗತ್ತಿನ ಸೃಷ್ಟಿ ಅದು ನಾನೇ. ಪ್ರಲಯ ಅಹಂ ಪ್ರಲಯ, ನಾನೇ ಜಗತ್ತಿನ ನಾಶವೂ ಆಗಿದ್ದೇನೆ ಅಂತ ಆ ಸೃಷ್ಟಿ ಮತ್ತು ನಾಶಗಳಿಗೆ ಅಭೇದವನ್ನ ಹೇಳಿಕೊಳ್ತಾ ಇದ್ದಾನೆ. ಹೌದಾ ಇಲ್ಲ? ನಾನೇ ಆಗಿದ್ದೇನೆ ಅಂತಲೇ ಕೃಷ್ಣ ಹೇಳ್ಕೊಂಡಿದ್ದಾನೆ. ಅದರ ಸ್ವಾರಸ್ಯವನ್ನು ಬರೀತಾರೆ. ಏನು, ಯಾಕೆ ಹಾಗೆ ಹೇಳ್ಕೊಂಡ ಕೃಷ್ಣ? ಇದಿಷ್ಟು ಮೂಲ ಅರ್ಥ ಆಯ್ತಲ್ಲ, ಪೀಠಿಕೆನೂ ಅರ್ಥ ಆಗಿದೆ.
ಅದರ ವಿಸ್ತಾರ ಪ್ರಭವ ಪ್ರಲಯಯೋಹೋ ಸತ್ತಾ ಪ್ರತೀತಿ ಕಾರಣತ್ವಾತ್ ಅಹಂ ಪ್ರಭವಃ ಪ್ರಲಯಶ್ಚ ಇತ್ಯುಕ್ತಿ. ಕೆಲವೊಮ್ಮೆ ನಾವು ಕೂಡ ಹಾಗೆ ಪ್ರಯೋಗ ಮಾಡೋದು ಉಂಟು ತಾನೆ. ಅದು ಯಾವುದೋ ಒಂದು ಪದಾರ್ಥ, ಆ ಪದಾರ್ಥವನ್ನು ನಾವೇ ಅಂತ ಹೇಳ್ಕೊಳ್ಳೋದು ಉಂಟಲ್ವಾ? ಯಾಕೆ? ಅದು ಸಂಪೂರ್ಣ ನಮ್ಮ ಪ್ರೀತಿಗೆ ಒಳಗಾದ ವಸ್ತು ಆಗಿರುತ್ತೆ, ಅಥವಾ ಸಂಪೂರ್ಣ ಅದು ನಮ್ಮ ಅಧೀನಕ್ಕೆ ಒಳಪಟ್ಟ ವಸ್ತು ಆಗಿರುತ್ತೆ. ಅಂಥದ್ದನ್ನ ನಾನೇ ಅದು ಅಂತ ಹೇಳ್ಕೊಳ್ಳೋದು ನಮ್ಮಲ್ಲಿಯೂ ಕೂಡ ವ್ಯವಹಾರ ಕಂಡಿದೆ. ಎಲ್ಲ ನಾನೇ, ಎಲ್ಲ ನಾವು ಹೇಳೋದಿಲ್ಲ ಅಂದ್ರೆ ಎಲ್ಲ ನಿಮ್ಮಿಂದಲೇ ಆಗಿದೆ ಅಂತ ಅರ್ಥ. ಹೌದಾ? ಹಾಗೆ ಇಲ್ಲಿ ಕೃಷ್ಣ ಪ್ರಯೋಗ ಮಾಡಿದ್ದು ಜಗತ್ತಿನ ಪ್ರಭವ ಮತ್ತು ನಾಶ, ಪ್ರಲಯ. ಪ್ರಭವ ಪ್ರಲಯ ಪ್ರಲಯಯೋ ಸತ್ತಾ ಪ್ರತೀತಿ ಕಾರಣತ್ವಾತ್ ಸತ್ತಾಯಾಹ ಪ್ರತೀತಿ ಕಾರಣತ್ವಾಚ್ಚ ಕಾರಣತ್ವಾತ್. ಅವುಗಳ ಇರುವಿಕೆ ಮತ್ತು ಅವುಗಳ ಕಾರಣನಾದವ. ಸೃಷ್ಟಿ ಆಗಿದೆ ತಾನೆ, ನಾಶವೂ ಆಗುತ್ತೆ ತಾನೆ. ಅವುಗಳ ಅವುಗಳ ಸತ್ತಾ ಇರುವಿಕೆಗೆ ಮತ್ತು ಅವುಗಳಿಗೆ ಕಾರಣ ಅವನೇ ಆಗಿದ್ದಾನಾದ್ದರಿಂದ ಅಹಂ ಪ್ರಭವಃ. ಅಲ್ಲ, ಪ್ರತೀತಿ ಕಾರಣತ್ವ. ಪ್ರತೀತಿಗೆ ಕಾರಣನಾಗಿದ್ದಾನೆ, ಸತ್ತ ಇರುವಿಕೆಗೂ ಕಾರಣನಾಗಿದ್ದಾನೆ. ಎಲ್ಲಕ್ಕೂ ಇಟ್ಕೊಳ್ಳಿ ಅಲ್ವಾ? ಈಗ ಸೃಷ್ಟಿಯ ಪ್ರತೀತಿ ಬರ್ತಾ ಇದೆ, ಸೃಷ್ಟವಾನ್ ಅಂತ ಪ್ರತೀತಿ ಬರುತ್ತೆ. ಪ್ರತೀತಿ ಅಂದ್ರೆ ಜ್ಞಾನ ಬರುತ್ತೆ. ಜ್ಞಾನ ಬರ್ಲಿಕ್ಕೆ ಕಾರಣ ಅವನೇ, ಪ್ರತೀತಿ ಶಬ್ದ. ಸರಿ ಹೋಯ್ತಾ? ಜಗತ್ತಿನ ಉತ್ಪತ್ತಿ ಮತ್ತು ಪ್ರಲಯ ಇವುಗಳ ಸತ್ತಾ ನಾಮ ಇರುವಿಕೆ ಮತ್ತು ಪ್ರತೀತಿಗಳಿಗೆ ಕಾರಣನಾಗಿದ್ದಾನೆ ಭಗವಂತ. ಆದ್ದರಿಂದ ಕೃಷ್ಣ ಏನ್ ಹೇಳ್ಕೊಂಡಿದ್ದಾನೆ? ಅಹಂ ಪ್ರಭವಃ ಪ್ರಲಯಶ್ಚ. ಹೇಳ್ಕೊಳ್ಳೋದು ಸೂಕ್ತವೇ? ಇದೇನು ಅಸಮಂಜಸ ಅಲ್ಲ ಇದು. ಅಥವಾ ಇನ್ನೊಂದು ರೀತಿಯಾಗಿ ಕೂಡ ಹೇಳಬಹುದು, ಪ್ರಭವ ಪ್ರಲಯ ಭೋಕ್ತೃತ್ವಾಚ್ಚ ತಥಾ ಉಕ್ತಿ. ಭಗವಂತ ಹಾಗೆ ಹೇಳಲಿಕ್ಕೆ ಅಹಂ ಪ್ರಭವಃ ಅಹಂ ಪ್ರಲಯ ಅಂತ ಹೇಳ್ಕೊಳ್ಳಿಕ್ಕೆ ಇನ್ನೊಂದು ರೀತಿಯಾಗಿ ಕೂಡ ನಾವು ಕೂಡಿಸಬಹುದು. ಹೇಗೆ ಅಂದ್ರೆ ಪ್ರಭವ ಪ್ರಲಯ ಭೋಕ್ತೃತ್ವಾಚ್ಚ. ಸೃಷ್ಟಿಯನ್ನ ಮತ್ತು ಪ್ರಲಯವನ್ನ ಅವ ಭೋಗಿಸ್ತಾನೆ. ಆದ್ದರಿಂದ ಅಂದ್ರೆ ಏನರ್ಥ? ಭೋಗಿಸೋದ್ರೆ ಏನರ್ಥ? ಸೃಷ್ಟಿಯನ್ನ ಮಾಡಿದ್ದರ ಆನಂದ, ಪ್ರಳಯವನ್ನ ಮಾಡಿದ್ದರ ಆನಂದವನ್ನ ಅವ ಅನುಭವಿಸ್ತಾನೆ. ಆದ್ದರಿಂದಲೂ ಅವನು ಹೇಳಿಕೊಳ್ತಾ ಇದ್ದಾನೆ ಕೃಷ್ಣ, ನಾನು ಪ್ರಭವ, ನಾನೇ ಪ್ರಲಯ. ಏನಪ್ಪ ಇದು? ಅವುಗಳಿಂದ ಹೇಗೆ ಆನಂದ? ಜಗತ್ತಿನ ರಾಯರು ನೋಡ್ರಿ, ಇದಕ್ಕೆ ಆಚಾರ್ಯರ ಭಾಷ್ಯದ ಹಿನ್ನೆಲೆಯಲ್ಲಿ ರಾಯರು ಹೇಳಿದ ಮಾತಿದು. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಮಗ ಹುಟ್ಟುತ್ತಾನೆ, ಮಗ ಹುಟ್ಟಿದ ಸುದ್ದಿಯನ್ನು ಕೇಳಿ ನಮಗೆ ಸಂತೋಷ ಆಗುತ್ತೋ ಇಲ್ಲೋ? ಅಪ್ಪನಿಗೆ ಸಂತೋಷ ಆಗುತ್ತೋ ಇಲ್ಲೋ? ಉತ್ಪತ್ತಿಯಿಂದ ಸಂತೋಷ ಆದದ್ದು ಕಾಣಲಿಲ್ವಾ? ಹಾಗೆ ಶತ್ರುಗಳ ನಾಶ ಆಯಿತು. ರಾಜ ಅರಮನೆಯಲ್ಲಿ ಕೂತ್ಕೊಂಡಿದ್ದಾನೆ, ಶತ್ರುಗಳ ನಾಶ ಆದ ಸುದ್ದಿಯನ್ನು ಕೇಳಿದ. ನಾಶದಿಂದಲೂ ಅವನಿಗೆ ಆನಂದ ಆಯಿತು. ಹೇಗೋ ಅದರಂತೆ ಭಗವಂತನು ಕೂಡ ಪ್ರಳಯದಿಂದಲೂ ಅವನ ಸೃಷ್ಟಿಯನ್ನ ಮಾಡಿ ಅದರಿಂದಲೂ ಅವ ಆನಂದವನ್ನು ಅನುಭವಿಸ್ತಾನೆ. ನಾಶವನ್ನು ಮಾಡಿಯೂ ಕೂಡ ಅವನ ಅದರಿಂದ ಸುಖವನ್ನು ಅನುಭವಿಸ್ತಾನೆ. ಆದ್ದರಿಂದ ಅಹಂ ಪ್ರಭವಃ ಅಹಂ ಪ್ರಲಯ ಅಂತ ಕೃಷ್ಣ ಹೇಳಿಕೊಂಡ. ಸತ್ತ ಪ್ರತೀತಿ ಕಾರಣತ್ವ ಬೇಕಾಗಿಲ್ಲ. ಯಾಕೆ ಬೇಕು? ಯಾಕೆಂದ್ರೆ ಅವನು ಅಹಂ ಕೃತ್ಸ್ನಸ್ಯ ಪ್ರಭವಃ. ಯಾಕೆ ಅವನು ಹಾಗೆ ಹೇಳ್ಕೊಳ್ಳಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಅವನು ಜಗತ್ತಿನ ಇರುವಿಕೆಗೆ ಮತ್ತು ಅವುಗಳ ಪ್ರತೀತಿಗೆ ಕಾರಣನಾಗಿದ್ದಾನೆ, ಜಗತ್ತಿನ ಪ್ರತೀತಿಗೆ. ಆದ್ದರಿಂದ ಅವನು ಅಲ್ಲ, ಎಲ್ಲವನ್ನೂ ಸೇರಿಸ್ಕೊಳ್ಳಿ, ಜಗತ್ತಿಗೆ ಅಷ್ಟವನ್ನೂ ಸೇರಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಅದರಲ್ಲಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲದರ ಸೃಷ್ಟಿಗೂ ಅವನೇ ಕಾರಣ, ಎಲ್ಲದರ ನಾಶಕ್ಕೂ ಅವನೇ ಕಾರಣ. ಅವುಗಳು ನಮ್ಮಲ್ಲಿ ನಾಶ ಆಗ್ತಾವೋ ಇಲ್ವೋ? ಅಜ್ಞಾನವೂ ನಾಶ ಆಗುತ್ತೆ, ಸೃಷ್ಟಿ ನಾಶ ಆಗುತ್ತೆ, ಜಗತ್ತಿನಲ್ಲಿ ಎಲ್ಲವೂ ಆಗುತ್ತೆ. ಆದ್ರಿಂದ ಪ್ರಭವ ಪ್ರಲಯ ಭೋಕ್ತೃತ್ವಾಚ್ಚ ತಥಾ ಉಕ್ತಿ ನಾಮ ಅಹಂ ಕೃತ್ಸ್ನಸ್ಯ ಪ್ರಭವಃ ಅಹಂ ಪ್ರಭವಃ ಅಹಂ ಪ್ರಲಯಃ ಇತ್ಯುಕ್ತಿ ಇತ್ಯರ್ಥಃ. ಆಯ್ತಾ? ತಥಾ ಉಕ್ತಿ ಅಂದ್ರೆ ಹಾಗೆ. ಆದ್ರೆ ಈ ಅಭಿಪ್ರಾಯವನ್ನ ಹೇಗೆ ಕೂಡಿಸ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ದೃಷ್ಟಾಂತವನ್ನ ಕೊಡ್ತಾರೆ. ಜಗತ್ ಪ್ರಭವಾದಿ ಭೋಕ್ತೃತ್ವಂಚ ಯಥಾ ಪುತ್ರಾದಿ ಪ್ರಭವಃ ರಿಪು ಪ್ರಲಯಶ್ಚ ಉಪಲಬ್ಧಃ. ಪಿತುಃ
ಪುತ್ರಾದಿ ಪ್ರಭವ. ಆಯ್ತಾ? ತಂದೆಗೆ ಮಕ್ಕಳು ಹುಟ್ಟಿದಾಗ ಭಾರಿ ಸಂತೋಷ ಆಗುತ್ತೆ. ಅದರಂತೆ ರಿಪು ಪ್ರಲಯಶ್ಚ, ಶತ್ರುಗಳ ನಾಶ ಆಯಿತು ಅಂದ್ರೆ ರಾಜನಿಗೆ ಬಹಳ ಸಂತೋಷ ಆಗುತ್ತೆ. ಸುಖ ಹೇತು ಭೋಗ, ಅವನ ಅದರ ಭೋಕ್ತೃ ಅಂತ ಹೇಳಿದ್ರೆ ಏನರ್ಥ? ಇವುಗಳಿಂದಾಗಿ ಇವುಗಳು ಅವನ ಸುಖಕ್ಕೆ ಕಾರಣವಾಗಿದ್ದಾವೆ ಅಂತ ಅರ್ಥ. ಆಯ್ತಾ? ಸುಖ ಹೇತು ಇತ್ಯುಪಲಬ್ಧ ಪಿತ್ರಾದೇಹೇ ತದ್ಭೋಕ್ತೃತ್ವಂ ತಥಾ ಯಥಾ ಪಿತ್ರಾದೇಹೇ ತದ್ಭೋಕ್ತೃತ್ವಂ ತಥಾ ಹರೇಹೇ ಇತಿ ಜ್ಞೇಯಂ. ಹೇಗೆ ಪಿತ್ರಾದಿಗಳಿಗೆ ಸುಖ ಆಗುತ್ತೋ, ಆಯ್ತಾ, ಶತ್ರುಗಳ ನಾಶದಿಂದಾಗಿ ರಾಜನಿಗೆ ಹೇಗೆ ಸಂತೋಷ ಆಗುತ್ತೋ, ತಥಾ ಹರೇಹೇ. ಕುತಃ? ಹರಿಗೆ ಯಾವುದರಿಂದ ಸಂತೋಷ? ಪ್ರಭವ ಮತ್ತು ಪ್ರಳಯಗಳಿಂದ ಭಗವಂತನಿಗೂ ಸಂತೋಷ ಆಗುತ್ತೆ. ಆದ್ದರಿಂದ ಭೋಕ್ತೃತ್ವಾಚ್ಚ, ಸುಖ ಭೋಕ್ತೃತ್ವಾಚ್ಚ, ಇವುಗಳು ಭಗವಂತನ ಸುಖಕ್ಕೆ ಕಾರಣವಾಗಿದ್ದಾವೆ. ಆದ್ದರಿಂದಲೂ ಅಹಂ ಪ್ರಭವ ಅಹಂ ಪ್ರಲಯ ಅಂತ ಹೇಳಿಕೊಂಡ. ಇದ್ರ ಮೇಲೂ ಒಂದು ಪ್ರಶ್ನೆ ಬರುತ್ತೆ, ಬಂದಿದೆಯೋ ಏನು ನೋಡೋಣ, ಕೇಳಿ. ಏನ್ ಕಾರಣ ಅಂತ ಅದಕ್ಕೆ ಮುಂದಿನ ಒಂದು ಸ್ಮೃತಿ ವಾಕ್ಯವನ್ನ ಉದಾಹರಣೆ ಕೊಡ್ತಾರೆ. ಹಾಗಾದ್ರೆ ಭಗವಂತನ ಸುಖಕ್ಕೆ, ಯಾಕೆಂದ್ರೆ ಆತ್ಮ ಕಾಮಸ್ಯ ಕಾ ಸ್ಪೃಹ ಶ್ರುತಿ ಶ್ರೀಮದ್ ಆಚಾರ್ಯ ಭಾಷ್ಯದಲ್ಲಿ ಇದನ್ನು ಉದಾಹರಣೆ ಮಾಡುತ್ತಾರೆ. ಪರಿಪೂರ್ಣವಾದ ಆನಂದವುಳ್ಳವ ಭಗವಂತ. ಹಾಗಿರಬೇಕಾದ್ರೆ ಜಗತ್ತಿನ ಪ್ರಭವ ಪ್ರಳಯಗಳಿಂದ ಪ್ರಳಯಗಳು ಅವನ ಸುಖಕ್ಕೆ ಹೇತು ಅಂತ ಹೇಳಿಬಿಟ್ರೆ ಅವನಲ್ಲಿ ಆನಂದದ ಕೊರತೆ ಇತ್ತು, ಈಗ ಪೂರ್ಣ ಆಯಿತು. ಇದು ಹೇಗೆ ಸಾಧ್ಯ ಅಂತ ಮುಂದಿನ ಪ್ರಶ್ನೆ. ಆ ಪ್ರಶ್ನೆಗೆ ರಶ್ಮಿಯವರು ಪ್ರಶ್ನೆ ಬಂತು, ಶ್ರೀಮದ್ ಆಚಾರ್ಯ ಉತ್ತರ ಕೊಟ್ಟರು. ಆಯ್ತಾ? ಆಚಾರ್ಯ ಹೇಳಿದ ಉದಾಹರಣೆಯನ್ನೇ ಇಲ್ಲಿ ರಾಯರದನ್ನ ಉಲ್ಲೇಖ ಮಾಡ್ತಾ ಇದ್ರು, ಸ್ಮೃತಿ ವಾಕ್ಯವನ್ನ ಕೊಟ್ಟರು. ಪ್ರಭವಾದ್ಯುಪಲಬ್ಧೇಹೇ ಭಗವತ್ ಸುಖ ಹೇತುತ್ವಂಚ. ಪ್ರಭವ ಮತ್ತು ಪ್ರಲಯಗಳು ಅದು ಭಗವಂತನ ಸುಖಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರಿ. ಅದು ಹೇಗೆ ಕಾರಣ? ಆಗಮಿಷ್ಯತ್ ಸುಖಂಚಾಪಿ ತಚ್ಚಾಸ್ತ್ಯೇವ ಸದಾಪಿತು ತಥಾಪ್ಯಚಿಂತ್ಯ ಶಕ್ತಿತ್ವಾ ಜಾತಂ ಸುಖಮಿವ ಚ ಜಾತಂ ಸುಖಮಿವ. ಹಾಗಿದೆಯಾ ಅಲ್ಲಿ? ಸುಖಂ ಇತಿ ವಚ ಇತಿ ಒಂದು ಅಕ್ಷರ ಹೋಗಿದೆಯಾ ಅಲ್ಲಿ? ಅಲ್ಲ, ಒಂದ್ ನಿಮಿಷ, ಏನಿದೆ ಅಲ್ಲಿ? ಇಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ. ಸುಖಮಿವಚ ಏತದ್ಯೋನೀನಿ ಆಗಮಿಷ್ಯತ್ ಸುಖಂಚಾಪಿ ತಚ್ಚಾಸ್ತೇವ ಸದಾಪಿತು ತಥಾಪ್ಯಚಿಂತ್ಯ ಶಕ್ತಿತ್ವಾ ಜಾತಂ ಸುಖಮಿತೀವಚ. ಹಾಗೆ ಬರ್ಬೇಕದು. ಅಲ್ಲಿ ಸುಖಮಿತೀವಚ ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಬೇಕು ನಾವು, ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಸುಖಮಿತೀವಚ, ಅವಾಗ ಛಂದಸ್ ಸರಿ ಹೋಗುತ್ತೆ. ಸುಖಮಿತೀವಚ ಅಲ್ಲಿ ಒಂದು ಒಂದು ಹೋಗ್ಬಿಟ್ಟಿದೆ, ಅದೊಂದು ಹಾಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಆಯ್ತಾ? ಸುಖಮಿತೀವ ಚ ಇತಿ ಸ್ಮೃತ್ಯುಕ್ತ ದಿಶಾ ಜ್ಞೇಯಂ. ಆಯ್ತಾ? ಅಂದ್ರೆ ಏನರ್ಥ? ಇವುಗಳು ಜಗತ್ತಿನ ಪ್ರಭವ ಪ್ರಲಯಗಳು ಭಗವಂತನ ಸುಖಕ್ಕೆ ಕಾರಣ ಅಂದ್ರೆ ಹೀಗೆ ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಮೃತಿ ವಾಕ್ಯ ಹೀಗೆ ಹೇಳ್ತಾ ಇದೆ, ಆಗಮಿಷ್ಯತ್ ಸುಖಂಚಾಪಿ ತಚ್ಚಾಸ್ತೇವ ಸದಾಪಿತು. ಮುಂದೆ ಪ್ರಲಯವನ್ನ ಮಾಡಿದರೆ, ಪ್ರಭವ ಸೃಷ್ಟಿಯನ್ನ ಮಾಡಿದರೆ ಅದು ಭಾರೀ ಸುಖಕ್ಕೆ ಕಾರಣ ಆಗುತ್ತೆ. ಆ ಸುಖ ಆಗಮಿಷ್ಯತ್ ಸುಖಂ, ಮುಂದೆ ಸೃಷ್ಟಿ ಮಾಡಬೇಕು, ಸೃಷ್ಟಿ ಆದ್ಮೇಲೆ ಪ್ರಲಯ ಮಾಡಬೇಕು, ಲಯ ಮಾಡಬೇಕು. ಹೌದಾ? ಇದು ಮುಂದೆ ಬರುವ ಸುಖ. ಆಯ್ತಾ? ಭಗವಂತ ಈ ಸುಖ ಸದಾಪಿತು, ಭಗವಂತನಲ್ಲಿ ಯಾವಾಗಲೂ ಇದೆ. ಪ್ರಲಯವನ್ನ ನಾಶವನ್ನ ಮಾಡಿದರೆ ಏನು ಸುಖ ಬರಬೇಕೋ ಆ ಸುಖ ಮೊದಲೇ ಭಗವಂತನಿಗಿದೆ. ಸೃಷ್ಟಿಯನ್ನ ಮಾಡಿದಾಗ ಏನು ಸುಖ ಬರಬೇಕೋ ಆ ಸುಖ ಮೊದಲೇ ಇದೆ. ಹಾಗಾದ್ರೆ ಈಗೇನು ಹೊಸದಾಗಿ ಸುಖ ಕಾರಣ ಆಗೋದು? ಏನ್ ಹೇಳ್ತಾ ಇದ್ದಾನೆ ಹಾಗಾದ್ರೆ ಕೃಷ್ಣ? ನಮ್ಮನ್ನು ಹಾದಿ ತಪ್ಪಿಸ್ತಾ ಇದ್ದಾನೋ ಅಂತ ಹೇಳಿದ್ರೆ, ತಥಾಪಿ ಅಚಿಂತ್ಯ ಶಕ್ತಿತ್ವ ಜಾತಂ ಸುಖಂ ಇತಿ.
ಅವನ ಶಕ್ತಿ ಅಚಿಂತ್ಯವಾದ ಶಕ್ತಿ, ಅದ್ಭುತವಾದ ಶಕ್ತಿ. ಅಂಥ ಶಕ್ತಿ ಭಗವಂತನಿಗೆ ಇಂಥ ಸುಖ, ಪ್ರಭವದಿಂದ ಪ್ರಳಯದಿಂದ ಉಂಟಾಗುವ ಸುಖ ಅವನು ಮೊದಲೇ ಇದೆ, ಯಾವಾಗಲೂ ಭಗವಂತನಿಗಿರುತ್ತೆ. ಆದರೂ ನನಗೆ ಇದರಿಂದ ಸುಖ ಉಂಟಾಯಿತು ಅಂತ ಹೇಳ್ಕೊಳ್ತಾನೆ ಭಗವಂತ. ಪ್ರಳಯದಿಂದಾಗಿ ನನಗೆ ಸುಖ ಉಂಟಾಯಿತು ಅಂತ ಭಗವಂತ ಹೇಳ್ಕೊಳ್ತಾನೆ. ಆದರೆ ಆ ಸುಖ ಭಗವಂತನಲ್ಲಿ ಯಾವಾಗಲೂ ಇದ್ದದ್ದೇ, ಹಾಗಾಗಿ ಹೊಸದಾಗಿ ಬಂತು ಅಂತ ಇಲ್ಲ. ಆದ್ದರಿಂದ ಭಗವಂತನ ಪೂರ್ಣತೆಗೆ ಚ್ಯುತಿ ಬರಲಿಲ್ಲ. ಈ ಸ್ಮೃತಿ ವಾಕ್ಯವನ್ನು ಉದಾಹರಣೆ ಕೊಡುವುದರ ಮೂಲಕ ಸದಾಪಿದು, ಈ ವಾಕ್ಯದ ಇಡೀ ಶ್ಲೋಕದಲ್ಲಿ ಪ್ರಮಾಣ ವಾಕ್ಯದಲ್ಲಿ ನಾವು ಗಮನಿಸಬೇಕಾದ್ದು ಸದಾಪಿತು ಅನ್ನುವ ಒಂದು ಮಾತು. ಸರಿನಾ? ಅಂತಂದ್ರೆ ಇತಿ ಇವ ಸುಖಂ ಇತಿ. ಅಲ್ಲ, ಅದನ್ನ ಅವನು ಹೇಳ್ಕೊಂಡ ಅಂತ ಹೇಳ್ತಾರೆ. ಹೌದು, ಅಲ್ಲಿ ಎಲ್ಲಿ ಬಂದಿದೆ ಅದು ಮಾತು ಅಂತ ಹೇಳಿದರೆ, ಯಾವುದೊಂದು ನಾರದೀಯ ಪುರಾಣದ್ದೇ ಮಾತು. ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಶ್ರೀಮದಾಚಾರ್ಯ ಹೇಳುವಾಗ. ಆಯ್ತಾ? ಇತಿ ನಾರದೀಯೇ, ನಾರದೀಯ ಪುರಾಣದ ಮಾತನ್ನೇ ಶ್ರೀಮದಾಚಾರ್ಯ ಉಲ್ಲೇಖ ಮಾಡಿದ್ದು. ಅದಕ್ಕಿಂತ ಮುಂಚೆ ಇನ್ನೆರಡು ಶ್ಲೋಕ ಕೊಡ್ತಾರೆ. ಆಯ್ತಾ? ಸ್ರಷ್ಟ ಪಾತಾಚ ಸಂಹರ್ತ. ನೋಡಿ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇದು. ಸ್ರಷ್ಟ ಪಾತಾಚ ಸಂಹರ್ತ, ಸೃಷ್ಟಿ ಮಾಡುವವ, ಪಾತ ರಕ್ಷಣೆ ಮಾಡುವವ, ಸಂಹರ್ತ ನಾಶವನ್ನ ಮಾಡುವವ, ನಿಯಂತ ಸೃಷ್ಟಿ ಸ್ಥಿತಿ ಲಯ ನಿಯಮನ. ಆಯ್ತಾ? ನಿಯಂತಾಚ ಪ್ರಕಾಶಿತ ಯತಃ, ಇವೆಲ್ಲವೂ ಕೂಡ ಯಾರಿಂದ ನಮಗೆ ಜಗತ್ತಿನಲ್ಲಿ ಉಂಟಾಯಿತೋ. ಸರ್ವಸ್ಯ ತೇನ ಅಹಂ ಸರ್ವಃ ಅಸಿ ಇತಿ ಋಷಿಭಿಸ್ತುತಃ. ಈ ಎಲ್ಲ ಕಾರಣಗಳಿಂದ ಋಷಿಗಳು ನನ್ನನ್ನ ಸರ್ವೋತ್ತಮ ಅಂತ ಕರೀತಾರೆ. ಆಯ್ತಾ? ಸುಖ ರೂಪಸ್ಯ ಭೋಕ್ತೃತ್ವಾತ್ ನತು ಸರ್ವಸ್ವರೂಪತಃ. ನೋಡ್ರಿ ಎಷ್ಟು ಚೆನ್ನಾಗಿ ಒಳ್ಳೆ ಮಾತನ್ನ ಹೇಳಿದರು. ಆಯ್ತಾ? ಅಹಂ ಕೃತ್ಸ್ನಸ್ಯ ಪ್ರಭವಃ ಪ್ರಳಯ ಅಂತ ಕೃಷ್ಣ ಹೇಳ್ಕೊಂಡ. ಆಯ್ತಾ? ತದಾತ್ಮಕತ್ವೇನ ಹೇಳಿಕೊಂಡದ್ದಲ್ಲ, ಅಂದ್ರೆ ನಾಶವೇ ನಾನು, ಪ್ರಭವವೇ ನಾನು ಅಂತ ಹೇಳಿಕೊಂಡದ್ದಲ್ಲ. ಅವುಗಳ ಸುಖಕ್ಕೆ ನಾನು ಕಾರಣನಾಗಿದ್ದೇನೆ ಆದ್ದರಿಂದ, ಅಥವಾ ನನ್ನ ಸುಖಕ್ಕೆ ಅವುಗಳು ಕಾರಣವಾಗಿದ್ದಾವಾದ್ದರಿಂದ ನಾನು ಪ್ರಭವ ಮತ್ತು ಪ್ರಳಯ ಅಂತ ಹೇಳಿಕೊಂಡನೇ ಹೊರತು ನಾನೇ ಪ್ರಭವ ನಾನೇ ಪ್ರಳಯ ಅಂತ ಅರ್ಥ ಅಲ್ಲ. ಅಭೇದವನ್ನ ಚಿಂತನೆ ಮಾಡಬೇಡಿ. ನಾನೇ ಘಟ ನಾನೇ ನೀನು ಹೇಳ್ಕೊಂಡಾಗಲ್ಲ. ನಾನೇ ನೀನು ಹೌದು, ಹೇಗೆ ಸ್ವಾಮಿತ್ವೇನ ಇಟ್ಕೊಳ್ಳಿ. ಹೌದಪ್ಪ, ನೀವೇ ನಾನಾಗಿದ್ದೇನೆ ಅಂದ್ರೆ ಏನರ್ಥ? ನನಗೆ ನೀವು ಸ್ವಾಮಿ ಆಗಿದ್ದೀರಿ ಅಂತ ಅರ್ಥ, ಹೊರತು ಪರಸ್ಪರ ಜೀವರಿಗೆ ಅಭೇದವನ್ನು ಕಲ್ಪನೆ ಮಾಡೋದಲ್ಲ. ಅದಕ್ಕೋಸ್ಕರ ಎರಡೆರಡು ಅಭಿಪ್ರಾಯವನ್ನ ರಾಯರು ಒಟ್ಟಿಗೆ ಸೇರಿಸಿ ಹೇಳಿದರು. ಆಯ್ತಾ? ರಾಯರು ಹೇಳಲಿಕ್ಕೆ ಕಾರಣ ಶ್ರೀಮದಾಚಾರ್ಯರ ಭಾಷ್ಯದ ಮಾತು. ಸರಿನಾ? ಆಗಮಿಷ್ಯತಿ ಸುಖಂಚಾಪಿ ತಚ್ಚಾಸ್ತೇವ ಸದಾಪಿದು ತಥಾಪಿ ಅಚಿಂತ್ಯ ಶಕ್ತಿತ್ವ ಜಾತಂ ಸುಖಮಿತಿ ವಚ. ಅಚಿಂತ್ಯ ಶಕ್ತಿ ಅದು ಮೊದಲೇ ಇದೆ. ಈಗ ಸುಖಂ ಇತಿ ಇತಿ ಇವ, ಸುಖ ಉಂಟಾಯಿತು ಎಂಬಂತೆ ಹೇಳಿಕೊಳ್ತಾನೆ ಅಷ್ಟೇ. ಸುಖಮಿತಿ ವಚ ಅಂದ್ರೆ ಹಾಗರ್ಥ. ಅದಕ್ಕೆ ಆದ್ರಿಂದ ಸರ್ವಾಂತ ನಾನು ಕರೆಸಿಕೊಂಡದ್ದು ಅಹಂ ಕೃತ್ಸ್ನಸ್ಯ ಪ್ರಭವ, ಎಲ್ಲದಕ್ಕೂ ನಾನೇ ಕಾರಣನಾಗಿದ್ದೇನೆ. ಎಲ್ಲದಕ್ಕೂ ಸರ್ವಾಂತ ನಾನು ಕರೆಸಿಕೊಂಡದ್ದು ಯಾವುದರಿಂದ? ಸರ್ವಾತ್ಮಕನಾದದ್ದರಿಂದ ಅಲ್ಲ. ಮುಂದೆ ಬರುವ ಸುಖವು ನನಗೆ ಈಗಲೇ ಇದೆ, ಆದ್ರಿಂದ ನನ್ನನ್ನು ಸರ್ವ ಅಂತ ಕರೀತಾರೆ. ಮುಂದೆ ಬರುವ ಸುಖ ಏನಿದೆಯಲ್ಲ, ಪ್ರಭವದಿಂದ ಮತ್ತೆ ಪ್ರಳಯದಿಂದ ಮುಂದೆ ಬರ್ತಕ್ಕಂಥ ಸುಖ ಇದೆಯಲ್ಲ, ಅದು ನನಗೆ ಈಗಲೇ ಇದೆ. ಹಾಗಾಗಿ ಋಷಿಗಳು ನನ್ನನ್ನು ಸರ್ವ ಅಂತ ಕರೀತಾರೆ. ಆ ಮಾತನ್ನು ಅದಕ್ಕೋಸ್ಕರ ಶ್ರೀಮದಾಚಾರ್ಯ ಇಲ್ಲಿ ಉದಾಹರಣೆ ಕೊಟ್ಟದ್ದು. ಸರಿ ಹೋಯ್ತಾ? ಇವಾಗ ಇದಿಷ್ಟು ತಾತ್ಪರ್ಯದ ವಿವೃತಿಯ ಅಭಿಪ್ರಾಯ. ಭಾಷ್ಯದ ಹಿನ್ನೆಲೆಯಲ್ಲಿ ವಿವೃತಿಯನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಹಿಂದಿನ 3 ಶ್ಲೋಕಗಳಿಗೂ ಸೇರಿದಂತೆ ತಾತ್ಪರ್ಯದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ನಾರದೀಯ ಪುರಾಣದ್ದೇ. ಅಚೇತನ ಚೇತನೇದಿ ದ್ವಿವಿಧ ಪ್ರಕೃತಿರ್ಮತ. ಅರ್ಥ ಆಗುತ್ತೆ. ತ್ರಿಗುಣ ಚೇತನ ತತ್ರ ಚೇತನಾ ಶ್ರೀಹಿ ಹರಿಪ್ರಿಯ. ಸತ್ವರಜ ಸ್ತಮೋ ಗುಣಗಳಿಂದ ಕೂಡಿದ್ದು ಅಚೇತನ ಪ್ರಕೃತಿ.
ಆಯ್ತಾ. ಚಿತ್ ಪ್ರಕೃತಿ ಚೇತನ ಶ್ರೀಹಿ ಹರಿಪ್ರಿಯ, ಭಗವಂತನಿಗೆ ಪ್ರಿಯವಾದವಳು. ತೇ ಉಭೇ, ಆ ಎರಡೂ ವಿಧವಾದ ಪ್ರಕೃತಿಗಳು ವಿಷ್ಣು ವಶಗೆ, ಎರಡೂ ಕೂಡ ವಿಷ್ಣುವಿನ ವಶದಲ್ಲಿದ್ದಾವೆ. ಜಗತಃ ಕಾರಣೇ ಮತೆ, ಜಗತ್ತಿಗೆ ಕಾರಣವಾದದ್ದು ಈ ಎರಡು ಪ್ರಕೃತಿಗಳು ಕೂಡ ವಿಷ್ಣುವಿನ ವಶದಲ್ಲಿದ್ದಾವೆ. ಹಾ ಹೌದು. ಈ ಉಂಟು ತ್ರಿಗುಣಗಳು, ಆದರೆ ಪ್ರಾಕೃತಿಕವಾದ ಗುಣಗಳಿಲ್ಲ. ಪ್ರಾಕೃತಿಕವಾದ ಸತ್ವರಜಸ್ತಮೋ ಗುಣಗಳು ಲಕ್ಷ್ಮೀದೇವಿಯಲ್ಲಿ ಇಲ್ಲ. ಆದರೆ ಈ ಜಡ ಪ್ರಕೃತಿ ಹಾಗಲ್ಲ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿದೆ. ಉಂಟು 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 ಅಪ್ರಾಕೃತವಾದದ್ದು ಉಂಟು. ಇಲ್ಲ ಇಲ್ಲ, ಲಕ್ಷ್ಮೀದೇವಿ ಶರೀರ ಅದು ಪ್ರಾಕೃತಿಕ ಶರೀರ ಅಲ್ಲ. ಹಾ ಹೌದು 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 ಕರೆ. ಜೀವನ ಮೂಲ ಸ್ವರೂಪ ಅದು ಜ್ಞಾನ ಸ್ವರೂಪವೇ ಆಗಿದೆ. ಇವೆಲ್ಲ ನಂತರದಲ್ಲಿ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಹುಟ್ಟುಕೊಂಡದ್ದು ಇವೆಲ್ಲ. ಹೌದು ಹಾಗೆ ಯಾವುದು ಅಲ್ಲ ಅಂದ್ರೆ ಏನು, ಆ ತ್ರಿಗುಣಗಳ ಇರುತ್ತೆ ಅಂದ್ರೆ ಏನರ್ಥ, ಆ ಗುಣಗಳಿಗೆ ಅಭಿಮಾನಿಯಾಗಿದ್ದಾಳೆ. ಹಾಗೆ ನಮ್ಮ ದುಃಖ, ದುಃಖಿ, ಬದ್ಧ, ಅವರ ಇತ್ಯಾದಿ ಶಬ್ದವಾಚ್ಯತ್ವವನ್ನು ನಾವು ಭಗವಂತನಲ್ಲಿ ಹಾಗೆ ಹೇಳ್ತೇವೆಯೋ ಹಾಗೆ ಲಕ್ಷ್ಮೀದೇವಿಯು ತ್ರಿಗುಣವುಳ್ಳವಳು ಅಂದ್ರೆ ತ್ರಿಗುಣಾಭಿಮಾನಿ. ಅಭಿಮಾನ್ಯರ್ಥದಲ್ಲಿ ಉಳ್ಳವಳು ಅನ್ನುವ ಶಬ್ದವನ್ನು ನಾವು ಪ್ರಯೋಗ ಮಾಡುತ್ತೇವೆ. ಹಾಗೆ ಪಿತಾ ವಿಷ್ಣು ಸಹ ಜಗತಃ, ಮಾತಾ ಶ್ರೀಹಿ ಯಾತು ಅಚೇತನ ಉಪಾದಾನಂತು ಜಗತಃ ಸಾ ಏವ ವಿಷ್ಣು ಬಲೇರಿತ. ಈ ಚಿತ್ ಪ್ರಕೃತಿ ಮತ್ತು ಲಕ್ಷ್ಮೀದೇವಿ ಮತ್ತು ಭಗವಂತ ಇವರಿಬ್ಬರು ಕೂಡ ಜಗತ್ತಿಗೆ ಒಬ್ಬ ವಿಷ್ಣು ಪಿತಾ, ಶ್ರೀಹಿ ಜನನಿ, ಇವರಿಬ್ಬರು ಕೂಡ ಜಗತ್ತು ಅವರಿಗೆ ಉಪಾದಾನ ಕಾರಣವಾಗಿದೆ. ಇದಿಷ್ಟು ನಾರದೀಯ ಪುರಾಣದ ಮಾತನ್ನ ಕೊಟ್ಟು 4, 5, 6 ಈ 3 ಶ್ಲೋಕಗಳಲ್ಲಿ ಹೇಳಿದ ಒಟ್ಟು ಸಾರದ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಈ ಶ್ಲೋಕವನ್ನ ಉದಾಹರಣೆ ಕೊಡ್ತಾ ಇದ್ದಾರೆ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಹೌದು, ಅಭಿಮಾನಿ ಅಂದ್ರೆ ಹಾಗೇನರ್ಥ ಅಲ್ವಾ. ಅದಕ್ಕೆ ಇವ ಅಭಿಮಾನಿ ಅಂದ್ರೆ ಇವನ ಪೂರ್ತಿ ಅವನ ಹಿಡಿತದಲ್ಲುಂಟು ಅಂತ ಅರ್ಥ. ಸ್ವಾಮಿತ್ವ. ಇಲ್ಲಿ ನಿಲ್ಸ್ಕೊಂಡಿರೋಣವಾ. 7ನೇ ಶ್ಲೋಕ ನಾಳೆ ದಿವಸ ಮಾಡೋಣ. ಸ್ವಲ್ಪ ಇದನ್ನೆಲ್ಲ ಆಮೇಲೆ ನೋಡ್ಬೇಕು, ಸ್ವಲ್ಪ ವಿಶೇಷವಾಗಿ. ಇಲ್ಲದೆ ಹೋದ್ರೆ ಬರೀ 1 ಗಂಟೆಗೆ ಮಾತ್ರ ಸೀಮಿತ ಆಗ್ಬಿಡುತ್ತೆ. ಆಮೇಲೆ ಕೂತ್ಕೊಂಡದು ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ಅದರಿಂದ ಇನ್ನೊಂದು ಸ್ವಲ್ಪ ಹೆಚ್ಚು ಆನಂದ ಆಗುತ್ತೆ. ಸರಿ, ಇಷ್ಟ ಅವಲೋಕನವನ್ನು ಮಾಡಿಕೊಂಡು ಮತ್ತೆ ನಾಳೆ ದಿವಸ ಪಾಠವನ್ನು ಮುಂದುವರಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ. ಅದೇ ಅನಾದಿ ಕಾಲದ್ದು